ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಪ್ಪ ತಂದೆ. ತಂದೆ ಆದ ದೇವರೇ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಲಿಟ್ಟು ನಮ್ಮನ್ನೆಲ್ಲ ಎಣಿಸಿದ್ದಕ್ಕಾಗಿ ತಂದೆ. ಹೌದಪ್ಪ ತಂದೆ, ಮಣ್ಣು ಧೂಳು ಅಲ್ಪರು ಅಯೋಗ್ಯರು ಆದಂತ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ತಂದೆ ಪ್ರತಿದಿನ ನಿಮ್ಮ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ತಂದೆ ಕೊಡ್ತಿದ್ದಕ್ಕಾಗಿ ಧನ್ಯವಾದ ತಂದೆ. ತಂದೆ ಆದ ದೇವರೇ, ಇದುವರೆಗೆ ಈ ಊಟಕ್ಕೆ ಇನ್ನು ಯಾರು ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ತಂದೆ ಆದ ದೇವರೇ, ನಿನ್ನ ವಾಕ್ಯವನ್ನು ತಿಳಿಸುವಂತ ಸಹೋದರಗೋಸ್ಕರ ಅವರ ಕುಟುಂಬಗೋಸ್ಕರ ಸಹ ಬೆಳ್ಕೊಂಡ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ಅವ್ರಿಗೆ ಇದುವರೆಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದ ತಂದೆ. ಮುಂದೆ ಸಹ ತಂದೆ ನಡೆಸು ತಂದೆ. ಇವತ್ತು ಸಹ ತಂದೆ ನಿಮ್ಮ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ ಅವ್ರಿಗೆ ಕೃಪೆ ಕೊಟ್ಟು ನಡೆಸ್ತಂದೆ. ತಂದೆ ಆದ ಬೇರೆ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಿಮಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ, ನಡೆಯುವ ಹಾಗೆ ತಂದೆ ನಮ್ಮೆಲ್ಲರಿಗೂ ಸಹಾಯ ಮಾಡು ತಂದೆ. ತಂದೆ ಆದ್ರೆ ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತಾನೆ ತಂದೆ. ಆಮೇಲೆ ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗಾಗಿ ಮತ್ತೊಂದು ದಿನವನ್ನು ಕೊಟ್ಟು ದೇವರ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ದಿನದಲ್ಲೂ ಕೂಡ ನಾವು ನೋಡ್ತಿರುವಂತ ನಮ್ಮ 3ನೇ ಸಂಪುಟ ಎಷ್ಟನೇ ಚಾಪ್ಟರ್ ಅಲ್ಲಿ ಇದೀವಿ ಈಗ? ಓಕೆ, 6ನೇ ಅಧ್ಯಾಯದಲ್ಲಿ ಯಾವ ಪೇಜ್ ನಂಬರ್ ಅಲ್ಲಿ ಇದೀವಿ? 125. ಭಾಗ ಎಷ್ಟನೇ ಭಾಗ ನೋಡ್ಬೇಕಾಗಿದೆ? 78. ಓಕೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, 78ನೇ ಭಾಗ. ಕಳೆದ ದಿನಗಳಲ್ಲಿ ನಾವು ನೋಡಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಉನ್ನತ ಕರೆಯ ಅಂತ್ಯವು ಮುಚ್ಚುವಂತ ಬಾಗಿಲಲ್ಲ ಅನ್ನೋಂಥ ವಿಷಯವನ್ನ ಕೂಡ ನಾವು ನೋಡಿದ್ವಿ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದರ ಉಳಿದಿರುವಂತ ಒಂದು ಸಾರಾಂಶಗಳನ್ನ ಪಾಠಗಳನ್ನ ನಾವು ಇವತ್ತು ನೋಡಕ್ಕೆ ಹೋಗೋಣ, ಮುಂದುವರಿಯೋಣ. ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ಈ ಒಂದು ಪಾಠವನ್ನ ಆದಷ್ಟು ಕುಲಂಕುಷವಾಗಿ ಗಮನದಲ್ಲಿಟ್ಟು ನೋಡ್ರಿ, ಸ್ಟಡಿ ಮಾಡ್ರಿ. ತುಂಬಾ ಮುಖ್ಯವಾದಂತ ವಿಷಯ, ಯಾಕೆಂದ್ರೆ ಇದು ನಮ್ಮ ಬಗ್ಗೆ ಮಾತಾಡುವಂತ ಒಂದು ವಿಷಯ. ನಮ್ಮ ಕೈಯಲ್ಲಿ ಇರುವಂತ ಒಂದು ನಿಧಿ, ಇಲ್ಲವೇ ಒಂದು ದೊಡ್ಡ ಅವಕಾಶ, ದೇವರ ಮಕ್ಕಳಾಗುವಂತ ಒಂದು ಅವಕಾಶ, ಅದು ಮಹಾ ಉನ್ನತವಾದಂತ ಒಂದು ಅವಕಾಶವಾಗಿದೆ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ಅವಕಾಶದ ಕುರಿತು ಸತ್ಯವೇದ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಅದು ಯಾವಾಗ್ಲೂ ಇರಲ್ಲ, ಬದಲಾಗಿ ಅದಕ್ಕೆ ಸ್ವಲ್ಪ ಮಾತ್ರ ಸಮಯಾವಕಾಶ ಇದೆ. ಹಾಗಾಗಿ ದೇವರ ಮಕ್ಕಳು ನಾವು ಗಮನದಲ್ಲಿಟ್ಟು ನೋಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ, ದೇವರು ನಮ್ಗೆ ಕೊಟ್ಟಿರುವಂತ ಈ ಸತ್ಯವನ್ನ ಎಷ್ಟರ ಮಟ್ಟಿಗೆ ನಮ್ಮ ಜ್ಞಾನಕ್ಕೆ ಮೀರಿ ನಮ್ಮ ಪೂರ್ಣ ಒಂದು ಗಮನವನ್ನ ಅಲ್ಲಿ ಕೊಟ್ಟು ಅದನ್ನ ಅರ್ಥ ಮಾಡಿಕೊಂಡು, ಎಷ್ಟರ ಮಟ್ಟಿಗೆ ದೇವರ ಆತ್ಮದ ಒಂದು ಬಲವನ್ನ ಅದರಿಂದ ನಾವು ಪಡ್ಕೊಂಡು ಮುಂದುವರಿಯಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ ಅದು ತುಂಬಾ ಪ್ರಯೋಜನವಾಗಿರುತ್ತೆ. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ, ಈ ಒಂದು ಅವಕಾಶವೆನ್ನುವಂತ ಒಂದು ಬಾಗಿಲು ನಮಗೆ ಇವತ್ತು ತೆರೆಯಲ್ಪಟ್ಟಿದೆ. ಯಾರೊಬ್ರು ಕ್ರಿಸ್ತನನ್ನ ಹಿಂಬಾಲಿಸಿ ಆತನ ಹೆಜ್ಜೆಜಾಡನ್ನ ಫಾಲೋ ಮಾಡಿ ಕ್ರಿಸ್ತನ ಸಾರೂಪ್ಯ ಬೆಳೆಯೋ ರೀತಿಯಲ್ಲಿ ತಾವು ಉತ್ಸಾಹದಿಂದ ಮುಂದುವರಿತಾರೋ, ಅವರಿಗೆ ಈ ಒಂದು ಅವಕಾಶ ಇನ್ನೂ ಕೂಡ ಇದೆ, ಅವರ ಮುಂದೆ ಇದೆ ಅನ್ನೋದು ಸ್ಪಷ್ಟಪಡಿಸುವಂತ ವಿಷಯ. ಆದ್ರೆ ಈ ಒಂದು ಬಾಗಿಲು ಮುಚ್ಚುತ್ತೆ ಅನ್ನೋದಕ್ಕೆ ನಮ್ಗೆ ಏನಾದ್ರೂ ಸೈನ್ ಇದೆಯಾ, ಏನಾದ್ರೂ ಗುರುತಿದೆಯಾ ಅಂತ ತಗೊಂಡಾಗ, ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದನ್ನೇ ನಾವು ಇವತ್ತು
ನೋಡುವಕ್ಕೆ ಹೋಗ್ತಾ ಇದೀವಿ. ಓಕೆನಾ? ಸೊ ಅದನ್ನ ನಾವು 125 ಪೇಜಿಂದ ಓದೋಣ. ಪೇಜ್ ನಂಬರ್ 125 ಕೊನೆ ಒಂದು ಭಾಗದಿಂದ ಓದೋಣ. ಈ ಬಾಗಿಲಿನ ಮುಚ್ಚುವಿಕೆಯನ್ನು ತೋರಿಸುವ 3 ವಿಧಾನಗಳಿವೆ. ಮೊದಲನೆಯದು ದಿನಾಂಕದ ಬಗ್ಗೆ ಸತ್ಯವೇದದ ನಿಶ್ಚಿತವಾದ ಹೇಳಿಕೆಯ ಮೂಲಕ. ಎರಡನೆಯದು ಸತ್ಯದ ಬಗ್ಗೆ ಸಾರ್ವಜನಿಕ ಭಾವನೆಗಳು ಹಿಮ್ಮುಖವಾಗುವುದರ ಮೂಲಕ. ಅದರ ಸೇವೆಯಲ್ಲಿನ ನಿಷ್ಠೆ ಮತ್ತು ಉತ್ಕಂಠತೆಗಳು ಇನ್ನು ಮುಂದೆ ವಿರೋಧವನ್ನು ಸಂಧಿಸುವುದಿಲ್ಲ ಮತ್ತು ಸತ್ಯದ ಸಲುವಾಗಿ ಕ್ರಿಸ್ತನೊಡನೆ ಶ್ರಮೆಯನ್ನು ಅನುಭವಿಸುವಾಗ. ರೋಮಾಪುರ 8:17. ಇದು ಎಂದಿಗೂ ಸಾಧ್ಯವಾಗುವುದಿಲ್ಲ. ಮತ್ತು ಮೂರನೆಯದಾಗಿ ಲೋಕದಲ್ಲಿ ದೊರೆಯುವ ಸಂಗತಿಗಳ ಅಂತಹ ಪರಿಸ್ಥಿತಿಗಳಿಂದ ಅಂತಹ ಸೇವೆಗೆ ಎಲ್ಲ ಅವಕಾಶಗಳು ಪರಿಣಾಮಕಾರಿಯಾಗಿ ಅಡ್ಡಗಟ್ಟುತ್ತವೆ ಮತ್ತು ಈ ರೀತಿಯಲ್ಲಿ ಅಭ್ಯರ್ಥಿಗಳಿಗೆ ಕಾರ್ಯದೊಳಕ್ಕೆ ಪ್ರವೇಶಿಸುವ, ಅದನ್ನು ಅಭಿವೃದ್ಧಿಪಡಿಸುವ, ತಮ್ಮ ಚಟುವಟಿಕೆ ಮತ್ತು ಸಹಿಷ್ಣುತೆಯ ಮೂಲಕ ತಮ್ಮ ಪ್ರೀತಿಯನ್ನು ಸಾಬೀತುಪಡಿಸುವ ಅವಕಾಶವಿರುವುದಿಲ್ಲ. ಹೌದು, ಕ್ರಿಸ್ತನ ಪ್ರೀತಿಯ ಸರಸರಿರೆ, ತುಂಬಾ ಗಮನವಿಟ್ಟು ನೋಡ್ಬೇಕಂತ ಒಂದು ವಿಷಯ. ಈ ಬಾಗಿಲು ಮುಚ್ಚುವಿಕೆಯನ್ನು ತೋರಿಸುವಂತ 3 ವಿಧಾನಗಳ ಬಗ್ಗೆ ಇಲ್ಲಿ ಮಾತಾಡಲ್ಪಟ್ಟಿದೆ. ದೇವರ ಮಕ್ಕಳು ಸ್ವಲ್ಪ ಇದನ್ನ ಗಮನಿಸೋಣ. ಯಾವ ರೀತಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು? ಇವತ್ತು ದೇವರ ಮಕ್ಕಳು ದೇವರ ಸತ್ಯವನ್ನ ಕೇಳ್ತಾ ಇದೀವಿ. ನಮಗೆ ಈ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ದೇವರು ಯಾವ ಒಂದು ಸಂಗತಿಗಳನ್ನ ಸತ್ಯವೇದದಲ್ಲಿ ಇಟ್ಟಿದ್ದಾರೆ ಅಂತ ನಾವು ಮೊದಲನೇ ವಿಷಯಗಳನ್ನ ತಗೊಳ್ಬೇಕಾದ್ರೆ, ಮೊದಲನೇ ವಿಷಯ ಬರುವಂತ ವಿಷಯ ಏನಪ್ಪಾ ಅಂದ್ರೆ ದಿನಾಂಕ, ಡೇಟ್. ಈ ಡೇಟ್ ನ ದೇವರು ಇಲ್ಲಿ ಎಲ್ಲಾದ್ರೂ ಅದನ್ನ ತಿಳಿಸ್ಕೊಟ್ಟಿದಾರ? ಸರಿಯಾದ ಒಂದು ಸಮಯ, ಇದೇ ಸಮಯಕ್ಕೆ ಬಾಗಿಲು ಮುಚ್ಚಲ್ಪಡುತ್ತೆ ಅನ್ನೋ ವಿಷಯವನ್ನ ತಿಳಿಸ್ಕೊಟ್ಟಿದಾರ ಅಂದ್ರೆ ಬಹುಶಃ ತಿಳಿಸಿರಬಹುದು. ಆದ್ರೆ ನಮಗೆ ಇನ್ನೂ ಸ್ಪಷ್ಟವಾಗಿಲ್ಲ. ಅದ್ರ ಬಗ್ಗೆ ನಮ್ಗೆ ದೇವರು ತಿಳುವಳಿಕೆ ಕೊಡ್ಲಿಲ್ಲ. ನಾವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಾಗಿದ್ರು ಕೂಡ ಅದಕ್ಕಿಂತ ಹೆಚ್ಚಾದ ಒಂದು ವಿಷಯಕ್ಕೆ ಗಮನ ಕೊಡೋಣ. ಯಾಕಂದ್ರೆ ಸಹೋದರಿ ಈ ಒಂದು ವಿಷಯವನ್ನು ಬರೆಯುವಂತ ಒಂದು ಉದ್ದೇಶಗಳು ಬೇರೆ. ಆದ್ರಿಂದ ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇರುವಂತ ಒಂದು ಅವಕಾಶ, ಒಂದ್ ವೇಳೆ ದಿನಾಂಕವಿರ್ಬೋದು. ಎರಡನೇದಾಗಿ ದೇವರ ಮಕ್ಕಳು ಈ ಒಂದು ಸುವಾರ್ತೆಯನ್ನ ಸಾರುವುದಕ್ಕೆ ವಿರೋಧ ಎಲ್ಲ ಕಡೆ ವ್ಯಕ್ತವಾಗದಾಗ, ನಾವು ಸುವಾರ್ತೆಯನ್ನ ಸಾರಿದಾಗ ಯಾರು ಕೇಳದೆ ಇದ್ದಾಗ, ಯಾರು ಅದಕ್ಕೆ ಗಮನ ಕೊಡದೆ ಹೋದಾಗ, ದೇವರ ವಾಕ್ಯಕ್ಕೆ ತುಂಬಾ ಪ್ರಾಮುಖ್ಯತೆ ಇಲ್ಲದೆ ಹೋದಾಗ ಅಲ್ವಾ, ಈ ಒಂದು ಬಲಿಯಾಗಿ ಸಮರ್ಪಣೆ ಮಾಡುವಂತ, ಇಲ್ಲವೇ ಇಕ್ಕಟ್ಟಾದ ದಾರಿಯಲ್ಲಿ ನಡೆಯೋದಕ್ಕೆ ಯಾರಿಗೂ ಮನಸ್ಸಿಲ್ಲದೆ ಹೋಗುವಂತ ಒಂದು ಸನ್ನಿವೇಶ ಕಾಣಲ್ಪಟ್ಟಾಗ, ಅದು ಕೂಡ ಏನನ್ನ ಸೂಚಿಸ್ತಂದ್ರೆ ಈ ಬಾಗಿಲು ಮುಚ್ಚುವಂತ ಪರಿಸ್ಥಿತಿಯಲ್ಲಿ ಇದೆ ಅನ್ನೋಂಥ ವಿಷಯವನ್ನ ನಾವು ನೋಡ್ಬಹುದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೊನೆಯದಾಗಿ ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ದೇವರ ಮಕ್ಕಳಿಗೆ ಈ ಸೇವೆ ಮಾಡುವಂತ ಅವಕಾಶವನ್ನ ಕಳ್ಕೊಳ್ಳೋದು ಒಂದ್ ಕಡೆ ಇದ್ರು ಕೂಡ, ಇನ್ನೊಂದ್ ಕಡೆ ಆ ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ ಸಹಿಸುವವರು ಕೂಡ ಯಾರು ಇಷ್ಟಪಡಲ್ಲ. ಕಷ್ಟಾನುಭವವನ್ನ ಅನುಭವಿಸೋದಕ್ಕೆ ಯಾರು ಇಷ್ಟಪಡದೇ ಇದ್ದಾಗ ನೋಡ್ರಿ, ಬಾಗಿಲಿದೆ, ಆದ್ರೆ ಒಂದು ಡೇಟ್ ನ ದೇವ್ರು ನಿಗದಿಪಡಿಸಿದ್ದಾರೆ. ಆ ಡೇಟ್ ನ ಒಂದ್ ಕಡೆ ಇಟ್ಕೊಳ್ಳೋಣ. ಅದನ್ನ ಬಿಟ್ಟು ಬೇರೊಂದು ಸನ್ನಿವೇಶಗಳ ಮೂಲಕ ನಾವು ಗಮನಕ್ಕೆ ಆ ಒಂದು ವಿಷಯನ ತರೋದಕ್ಕೆ ಪ್ರಯತ್ನ ಪಡೋಣ. ಏನಪ್ಪಾ ಅಂದ್ರೆ, ಈ ನಮ್ಮಲ್ಲಿ ಆ ಒಂದು ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡುವಂತ ಸ್ಪಿರಿಟ್ ನಾವು ಕಳ್ಕೊಳ್ಳೋದು, ಎಲ್ಲ ಕಡೆ ಆ ಸ್ಪಿರಿಟ್ ಇಲ್ಲದೆ ಇರೋದು, ಬಲಿ ಸಮರ್ಪಣೆ ಮಾಡುವಂತ ಅವಕಾಶವನ್ನ ನಮ್ಮಲ್ಲಿ ನಾವು ಕಳ್ಕೊಳ್ಳೋದು, ಇಲ್ಲವೇ ಎಲ್ಲೂ ಕೂಡ ನಾವು ಕಾಣದೇ ಇರೋದು. ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಸುವಾರ್ತೆನ ಸಾರಿದಾಗ ಆ ಒಂದು ಇಕ್ಕಟ್ಟಾದ ದಾರಿಯಲ್ಲಿ ನಡೆಯೋದಕ್ಕೆ, ತಮ್ಮನ್ನ ಬಲಿಯಾಗಿ ಸಮರ್ಪಣೆ ಮಾಡೋದಕ್ಕೆ ಯಾರು ಕೂಡ ಇಷ್ಟಪಡದೇ ಇರುವಂತ ವಿಷಯ, ಅದಕ್ಕೆ ಪ್ರಾಮುಖ್ಯತೆ ಕೊಡದಿರುವಂತ ಸಂಗತಿಗಳು ಅಲ್ವಾ. ಈ ನಮ್ಮ ಮಾತಲ್ಲಿ ಹೇಳ್ಬೇಕಾದ್ರೆ, ಯಾರಿಗೊಬ್ಬರು ಸತ್ಯ ಹೇಳ್ತೀರಾ, ಈ ಸತ್ಯನ ಅವೆಲ್ಲ ಕೇಳ್ಬೇಕಾದ್ರೆ ತುಂಬಾ ಆಶ್ಚರ್ಯದಿಂದ ಹೇಳಿದೀವಿ ನೋಡಿ. ಈಗ ನಾವು ನರಕದ ಬಗ್ಗೆ ಮಾತಾಡ್ಬೋದು, ಆತ್ಮದ ಬಗ್ಗೆ ಮಾತಾಡ್ಬೋದು, ಇಲ್ಲ ಇಕ್ಕಟ್ಟಾದ ದಾರಿ ಬಗ್ಗೆ ಮಾತಾಡ್ಬೋದು, ಇಲ್ಲ ದೇವ್ರ ರಾಜ್ಯದ ಬಗ್ಗೆ ಮಾತಾಡ್ಬೋದು. ಕೆಲವರು ಅದಕ್ಕೆ ಅಷ್ಟಾಗಿ ಗಮನ ಕೊಡದೆ ಹೋದಾಗ, ಅಂದ್ರೆ ಏನ್ ಅಷ್ಟೇನ್ ದೊಡ್ಡ ವಿಷಯ ಇಲ್ಲ, ಸತ್ಯರೋ ಇರ್ಲಿ, ಆಗುತ್ತಾ, ಹೌದಾ, ನರಕ ಇಲ್ವಾ, ಓಕೆ, ಆತ್ಮ ಸಾಯಿಲ್ವಾ, ಸರಿ ಸರಿ, ಯೇಸು ಕ್ರಿಸ್ತ ಬಂದ್ಬಿಟ್ರಾ, ಓಕೆ. ನೋಡ್ರಿ, ಇದೆಲ್ಲ ಏನಪ್ಪಾ ಅಂದ್ರೆ ಸತ್ಯಕ್ಕೆ ಅವ್ರಿಗೇನೋ ಗಮನ ಕೊಡಕ್ಕೆ ಇಷ್ಟ ಇಲ್ಲ. ಅದು ಪಾಡಿಗಿರ್ಲಿ, ಇದೆಲ್ಲ ಒಂದು ವಿಷಯ ಹೇಳ್ತಾ ಇದೀರಾ, ಇಲ್ಲಪ್ಪ,
ನಾನು ಬಲಿಯಾಗಿ ಸಮರ್ಪಣೆ ಮಾಡ್ಬೇಕಾ? ಬಲಿಯಾಗಿ ಸಮರ್ಪಣೆ ಮಾಡೋದೇನೋ ಆಗಲ್ಲ ಬ್ರದರ್, ಬಟ್ ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿದೆ, ಕೇಳಕ್ಕೆ ಚೆನ್ನಾಗಿದೆ. ಈ ಜೀವ ಬಲಿಯಾಗಿ ಸಜೀವ ಯಜ್ಞವಾಗಿ ಕೊಡೋದಲ್ಲ ನಂಗೇನು ಅದೇನೋ ಸರಿ ಅನಿಸ್ತಾ ಇಲ್ಲ, ಅದೇ ನಮ್ಗೆ ಬೇಕಾಗಿಲ್ಲ ಬಿಟ್ರಿ ಅನ್ನೋ ರೀತಿಯ ಒಂದು ಭಾವನೆಗಳು ಅಲ್ವಾ. ದೇವ್ರ ಮಕ್ಕಳ ಸತ್ಯವನ್ನ ಕೇಳ್ತಲ್ಲ, ಸತ್ಯ ಕೇಳೋದಕ್ಕೂ ಅಡ್ಡಿ ಆದಾಗ, ಅದಕ್ಕೆ ನಾನಾ ತರವಾದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಂದಾಗ, ನಾವು ದೇವರ ವಾಕ್ಯವನ್ನ ಇಷ್ಟು ಸ್ವತಂತ್ರವಾಗಿ ಸಾರೋದಕ್ಕೆ ಅವಕಾಶ ಇಲ್ಲದೆ ಹೋದಾಗ ತುಂಬಾ ಈಸಿ ಅಲ್ವಾ, ಅದೇನು ಕಷ್ಟ ಅನ್ಸಲ್ಲ ನಿಮ್ಗೆ. ಈಗ ಅನ್ಸಿದ ಪ್ರಕಾರವಾಗಿ ಇಂದಿನ ಕಾಲದಲ್ಲಿ ಸುವಾರ್ತಿನ ಮನೆ ಮನೆಗೆ ಹೋಗಿ ಹಲವಾರು ಕಿಲೋಮೀಟರ್ಗಳವರೆಗೂ ಪ್ರಯಾಣ ಮಾಡಿ ಸುವಾರ್ತಿನ ಸಾರುವಂತ ಕಾಲ ಇತ್ತು ಕ್ರಿಸ್ತನ ಪ್ರೀತಿಯ. ಇವತ್ತು ನೋಡಿ ಝೂಮ್ ಅಲ್ಲಿ ಬರ್ತಾ ಇದೆ, ಆನ್ಲೈನ್ ಬರ್ತಾ ಇದೆ. ಇದನ್ನ ಸ್ಟಾಪ್ ಮಾಡೋದೇ ಒಂದು ದೊಡ್ಡ ವಿಷಯ ಅಲ್ಲ. ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋ ಇದ್ರೆ ಡಿಲೀಟ್ ಮಾಡ್ತಾರೆ, ಅದು ಬೇಡ ಅಂದ್ಬಿಟ್ಟು ಅಷ್ಟು ಸೆಕ್ಯೂರಿಟಿನ ಫಾಲೋ ಮಾಡ್ತಾ ಇದ್ದಾರೆ. ಈಗ ನಾವು ಮಾತಾಡೋಂಥ ವಿಷಯ ಇಲ್ಲ, ಯಾರು ಕೂಡ ಬೈಬಲ್ ಸಂಬಂಧಪಟ್ಟದ ವಿಷಯನ ಮಾತಾಡೋ ಹಾಗಿಲ್ಲ, ಯಾವ್ದು ಕಮ್ಯುನಿಕೇಶನ್ ಮಾಡಂಗಿಲ್ಲ ಅಂತ ಹೇಳಿದಾಗ ನಾವು ಮಾತಾಡದೇ ಇರೋ ಅಂತ ಹಾಗೆ ಮಾಡೋದು ತುಂಬಾ ಕಷ್ಟವೇನಲ್ಲ ಅವರಿಗೆ. ಇದೆಲ್ಲ ನಮ್ಗೆ ಏನಾಗುತ್ತೆ ಅಂದ್ರೆ ಸ್ವಾರ್ಥ ಸಾರೋದಕ್ಕೆ, ಸತ್ಯ ಸಾರೋದಕ್ಕೆ ರಿಸ್ಟ್ರಿಕ್ಷನ್ ಬರುತ್ತೆ. ಮತ್ತೆ ಸುವಾರ್ತಿನ ಅಂಗೀಕರಿಸ್ತಾರೋ ಆ ಒಂದು ಉನ್ನತ ಕರೆಗೆ ಗುಣಗಳ ಗುಣಲಕ್ಷಣ ಬೆಳೆಸ್ಕೊಳ್ಳಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡದೇ ಇರುವಂತ ವಿಷಯ. ಇದೆಲ್ಲ ನಾವು ನೋಡಿದಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬಹುದು, ಹೌದು ಈ ಒಂದು ಕರೆ ಏನಾಗಿದೆ, ಅದು ಅಂತ್ಯವಾಗುವಂತ ಸನ್ನಿವೇಶದಲ್ಲಿ ನಾವಿದ್ದೀವಿ. ಆ ಒಂದು ಬಾಗಿಲು ಮುಚ್ಚಲ್ಪಡುವಂತ ಸನ್ನಿವೇಶದಲ್ಲಿ ನಾವಿದ್ದೀವಿ. ಇನ್ನು ಕೂಡ ವಿಪರ್ಯಾಸ ಅಂದ್ರೆ ಕೆಲವೊಂದು ಸನ್ನಿವೇಶದಲ್ಲಿ ಆ ಬಲಿನ ಸಮರ್ಪಣೆ ಮಾಡಿಕೊಂಡು ದೇವ್ರಿಗೋಸ್ಕರ ಝೀಲಾಗಿ ಓಡ್ತಾ ಇರೋರು ಕಾಲಾಂತರದಲ್ಲಿ ಆ ಝೀಲ್ ಇಲ್ಲದೆ, ಆ ವೈರಾಗ್ಯವಿಲ್ಲದೆ ಬಲೆ ಸಮರ್ಪಣೆ ಮಾಡುವಂತ ಭಾವನೆಗಳು ಕೂಡ ಇಲ್ಲದೆ ಅದನ್ನ ಕಳ್ಕೊಳ್ಳುವಂತ ಒಂದು ಸನ್ನಿವೇಶ ಬಂದಾಗ, ತನ್ನಗಾಗುವಂತ ಒಂದು ಸನ್ನಿವೇಶ ಬಂದಾಗ ಅಲ್ವಾ, ದೇವರಿಗೋಸ್ಕರ ತ್ಯಾಗ ಮಾಡುವಂತ ಭಾವನೆ ಒಂದು ಟೈಮಲ್ಲಿ ಇತ್ತು. ಅದೇ ಬೈಬಲ್ ಹೇಳ್ತಿದ್ಯಲ್ಲ, ಆದಿಯಲ್ಲಿ ಇದ್ದಂತ ಪ್ರೀತಿನ ನೀನ್ ಬಿಟ್ಬಿಟ್ಟಿದ್ಯಾ ಅಂತ. ಆ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೊಂಡಾಗ ಅದು ಕೂಡ ತುಂಬಾ ಡೇಂಜರಸ್. ಯಾವ ರೀತಿಯಲ್ಲಿ ಅಂದ್ರೆ, ಒಂದು ರೀತಿಯಲ್ಲಿ ಇದನ್ನ ಎರಡು ಬಗೆಯಲ್ಲಿ ಮಾತಾಡ್ಬಹುದು. ಒಂದು ರೀತಿಯಲ್ಲಿ ನಾನು ತನ್ನಗಾಗ್ತೀನಂದ್ರೆ ನಾನು ನನ್ನ ಒಂದು ಕಿರೀಟವನ್ನ ಬೇರೆಯವ್ರಿಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ಅಂತ ಅರ್ಥ. ಇಲ್ಲವೇ ನಾನು ತನ್ನಗಾಗ್ತೀನಂದ್ರೆ ಆ ಕರೆಯ ಅಂತ್ಯವಾಗಿದೆ, ಇನ್ನು ನಾನು ಓಡೋದ್ರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಅಂತ ಅರ್ಥ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವನ್ ನಮ್ಮನ್ನ ಕರೆದ್ಬಿಟ್ಟು ನಮ್ಮನ್ನ ಮೋಸಗೊಳಿಸೋರಲ್ಲ ತಂದೆ ದೇವರು. ಕರೆದಿದ್ದಾರಂದ್ರೆ ನಮ್ಗೆ ಆ ಕರೆ ಇದೆ ಅಂತ ಅರ್ಥ. ಓಡದೇ ಇರೋದು ನಮ್ಮ ತಪ್ಪು. ಹಾಗಾಗಿ ಬರುವಂತ ಸನ್ನಿವೇಶಗಳಲ್ಲಿ ಇದೆಲ್ಲ ವಿಷಯಗಳನ್ನ ಕೂಡ ನಾವು ಗಮನಿಸಬಹುದು. ಈ ಸೈನ್ ಇದು. ಈ ಡೇಟ್ ಒಂದನ್ನ ಸ್ವಲ್ಪ ನಾವು ಮುಂದೂಡೋಣ. ಡೇಟ್ ಒಂದನ್ನ ನಾವು ತಗೊಳ್ಳೋದು ಬೇಕಾಗಿಲ್ಲ. ಯಾಕೆ ಡೇಟ್ ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಒಂದು ಪ್ರಶ್ನೆ ತಗೊಂಡಾಗ, ಒಂದು ವೇಳೆ ಸಭೆ ಅಂತ್ಯವಾಗೋದಕ್ಕೆ ದೇವರು ಸತ್ಯವೇದದಲ್ಲಿ ಒಂದು ಡೇಟ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಇರ್ಬೋದಂತ ಇಟ್ಕೊಳ್ಳಿ, 2040 ಇಲ್ಲವೇ 2030ಕ್ಕೆ ಸಭೆ ಅಂತ್ಯವಾಗುತ್ತೆ ಅಂತ ಡೇಟ್ ಏನ್ ಮಾಡ್ತಾರೆ ದೇವರು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆಗ ಏನಾಗುತ್ತೆ, ನಮ್ಮಲ್ಲಿ ಎಂತ ಬದಲಾವಣೆ ಬರುತ್ತೆ? ಕೆಲವರ ಒಂದು ಭಾವನೆ ಹೇಗಾಗ್ಬೋದು, ಇನ್ನೂ ಟೈಮ್ ಇದೆ ಅಂತ ಪಾಪಗಳು ಮಾಡ್ಬೋದೇನೋ. ಈ 2026 ಇನ್ನ ಒಂದು 2 ವರ್ಷ ಆರಾಮಾಗಿದ್ಬಿಟ್ಟು 2 ವರ್ಷ ಇದೆಯಲ್ಲ, ಅವಾಗ ಸಾಕ್ರಿಫೈಸ್ ಫುಲ್ ಆಗಿ ಮಾಡೋಣ ಅಂತ ತಿಳ್ಕೊಬಹುದೇನೋ. ಇನ್ ಕೆಲವ್ರಿಗೆ ಏನ್ ಅನ್ಸ್ಬೋದು, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು 2030ರಲ್ಲಿ ಅಷ್ಟರಲ್ಲಿ ಮುಕ್ತಾಯವಾಗುತ್ತಾ, ನನಗೆ ಅಷ್ಟರಲ್ಲಿ ಓಡಕ್ಕಂತೂ ಆಗಲ್ಲ, ಅಷ್ಟಲ್ಲೆಲ್ಲ ನಾವು ಗುಣಗಳು ಬೆಳೆಸೋಕ್ಕಾಗಲ್ಲ, ಈ ರೀತಿ ಏನ್ ಭಾವನೆ ಬರ್ಬೋದೇನೋ. ಬಟ್ ಇದೊಂದು ಡೇಟ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾನು 2030ಗೆ ನಾನು ಓಟವನ್ನ ಓಡಿ ಮುಗಿಸ್ತೀನಿ ಅಂದ್ರೆ ಯಾರಿಗ್ ಗೊತ್ತು, ದೇವರು ಸಭೆ ಮುಕ್ತಾಯವಾಗೋದಕ್ಕೆ 2030 ಅಂತ ಅಂತ್ಯ ಮಾಡಿರ್ಬೋದು. ಆದ್ರೆ ನನಗಿರುವಂತ ಟೈಮು ಮುಂದಿನ ತಿಂಗಳೇ ಇರ್ಬೋದು, ಇಲ್ಲ ಮುಂದಿನ ವರ್ಷನೇ ಇರ್ಬೋದು. ನಾನು ಅಷ್ಟಲ್ಲಿ ನಾನು ಓಟ ಮುಗಿಸ್ಬೇಕಾಗಿರ್ಬೋದು. ಯಾರ್ಯಾರಿಗೆ ಯಾವ ಲಿಮಿಟ್ ಇಟ್ಟಿದಾರೋ ಆ ಲಿಮಿಟ್ ಅಲ್ವಾ. ನಾವು ಎಷ್ಟರೊಳಗೆ ಪ್ರಾಮಾಣಿಕವಾಗಿ ನಂಬಿಕಸ್ಥರಾಗಿ ಓಟ ಓಡಿ ಮುಗಿಸ್ತೀವೋ 2030 ಕಾಯ್ಬೇಕಾಗಿಲ್ಲ. ಇನ್ನು 2027, 28 ಮುಗಿಸ್ತೋ ಮುಗಿಸ್ಬೋದು. ನಂಬಿಕೆಯಿಂದ ನಾವು ಓಡಿದಾಗ ಕೆಲವೊಂದು ಟೈಮಲ್ಲಿ ದೇವ್ರು ಏನ್ ಮಾಡ್ಬೋದು, ಅವರ ಓಟವನ್ನು ಮುಗಿಸ್ಬೋದು ಕೂಡ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆದ್ರಿಂದ ಈ ಸಮಯ ಡೇಟ್ ಅನ್ನು ನಮಗೆ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ನಮಗೆ ಕೊಟ್ಟಿರುವಂತ ವಿಷಯ ಏನಪ್ಪಾ ಅಂದ್ರೆ, ಮರಣದವರೆಗೆ ನಂಬಿಕಸ್ಥರಾಗಿರ್ಬೇಕಷ್ಟೇ. ಮರಣದವರೆಗೂ ನಂಬಿಕಸ್ಥರಾಗಿರ್ಬೇಕಾದ್ರೆ ಯಾರ ಮರಣ ಯಾವಾಗ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ, ಎಲ್ಲರ ಮರಣವೂ ಒಂದೇ ಸರಿ ಒಂದೇ ದಿನಗಳಲ್ಲಿ ಬರಲ್ಲ. ಯಾರ ಸಮಯ ಎಲ್ಲಿ ಅಂತ್ಯವಾಗುತ್ತೆ ಅಂತ ಗೊತ್ತಿಲ್ಲ. ಆ ಸಮಯ ಎಲ್ಲಿ ಬೇಕಾದ್ರೆ ಇರ್ಲಿ, ಸಭೆ ಬಾಗಿಲು ಮುಚ್ಚುವಂತ ಡೇಟ್ ಎಲ್ಲಿ ಬೇಕಾದ್ರೆ ಇರ್ಲಿ, ಆದ್ರೆ ನಾನಂತೂ ನನ್ನ ಡೆತ್ ಯಾವಾಗ ಬರುತ್ತೆ ಅಲ್ಲಿವರೆಗೂ ನಂಬಿಕಸ್ಥನಾಗಿರ್ಬೇಕು. ಅದೇ
ಅದು ನಾಳೆ ಇರ್ಬೋದು, ಇನ್ನೂ 1 ವರ್ಷ ಇರ್ಬೋದು, ಇನ್ನು 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು. ಆಗಿರೋದ್ರಿಂದ ನಮ್ಗೆ ಆ ಸಭೆ ಮುಕ್ತಾಯ ಡೇಟ್ ನಮಗೇನಕ್ಕೆ, ಅದು ಅವಶ್ಯಕತೆ ಇಲ್ಲ. ಆದ್ರೆ ಹೊರಗಿನ ಈ ಬದಲಾವಣೆಗಳನ್ನ ನಾವು ಗಮನಿಸಬೇಕಾಗುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನಮ್ಮಲ್ಲಿ ಝೀಲ್ ಕಡಿಮೆ ಆಗೋದು, ಇಲ್ಲವೇ ಬೇರೆಯವರು ಕೆಲವು ಸಹೋದರರು ಬಂದು ಸತ್ಯಕ್ಕೋಸ್ಕರ ಓಡಾಡುವಂತ ಆ ವೈರಾಗ್ಯವನ್ನ ಕಳ್ಕೊಳ್ಳೋದು ಮೊದಲಿಗಿಂತ ಕಡಿಮೆ ಆಗೋದು. ಮೊದಲು ತುಂಬಾ ಚೆನ್ನಾಗಿದ್ರು, ಝೀಲ್ ಆಗಿದ್ರು ಬ್ರದರ್, ತುಂಬಾ ವೈರಾಗ್ಯದಲ್ಲಿದ್ರು, ಏನು ಸತ್ಯಕ್ಕೋಸ್ಕರ ಎಷ್ಟೆಲ್ಲ ಅವರು ಝೀಲಾಗಿ ಕೆಲಸ ಮಾಡ್ತಿದ್ರು. ಈಗ ಅದ್ರ ಕಾಣಿಸ್ಕೊಳ್ತಿಲ್ಲಪ್ಪ, ಅವರು ಝೀಲ್ ಕಡಿಮೆ ಆಗ್ಬಿಟ್ಟಿದೆ ಅವರಿಗೆ. ಆತರ ಏನು ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ಅನಂತ ವಿಷಯಗಳಿರ್ಬೋದು, ಅದು ನಮ್ಮಲ್ಲಿಯೇ ಕಾಣಿಸ್ಕೊಳ್ಬಹುದು. ಇಲ್ಲ ಸತ್ಯವನ್ನೇ ಹೇಳಕ್ ಹೋದಾಗ ತುಂಬಾ ಅಡ್ಡಿಗಳು, ಸತ್ಯವೇದ ವಾಕ್ಯವನ್ನು ಯಾರು ಕೇಳದೆ ಇರುವಂತ ವಿಷಯ, ಅದಕ್ಕೆ ಬೆಲೆ ಕೊಡದಂತ ವಿಷಯ, ಇದೆಲ್ಲ ಸೈನ್ ಗುರುತಾಗಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನಾವಿದನ್ನ ಗಮನದಲ್ಲಿಟ್ಟು ನೋಡ್ಬೇಕಾಗಿದೆ. ಸೊ ಮುಂದುವರ್ಸೋಣ, ಮುಂದಿನ ಒಂದು ಭಾಗವನ್ನು ಓದೋಣ. ಬ್ರದರ್, ಓದಿ ಇಷ್ಟ. ಈ ಸುಗ್ಗಿಯ ಯಾವುದಾದರೂ ಸಮಯದಲ್ಲಿ ಅಥವಾ ಯುಗದ ಅಂತ್ಯದಲ್ಲಿ ಬಾಗಿಲು ಮುಚ್ಚಲ್ಪಡುವುದು ಎಂಬುದನ್ನು ನಮಗೆ ನಿಶ್ಚಿತವಾಗಿ ತಿಳಿಯಪಡಿಸಿದೆಯಾದರೂ ಸತ್ಯವೇದವು ನಿಖರವಾದ ದಿನಾಂಕವನ್ನು ನೀಡುವುದಿಲ್ಲ. ಮಹಾಸಂಕಟದ ಸಮಯದ ನಂತರ ಸತ್ಯ ಮತ್ತು ನ್ಯಾಯದ ಪರವಾಗಿ ಸಾರ್ವಜನಿಕ ಭಾವನೆಗಳಲ್ಲಿ ಭವ್ಯವಾದ ವರ್ತನೆ ಇರುವುದಾದರೂ ಸಂಗತಿಗಳ ಅಂತಹ ಪರಿಸ್ಥಿತಿಯು ಸುಗ್ಗಿಯವರೆಗೆ ಮತ್ತು ನಂತರದಲ್ಲಿ ಸುಗ್ಗಿಯು ಪೂರ್ಣವಾಗಿ ಮುಕ್ತಾಯವಾಗುವವರೆಗೂ ಲಭ್ಯವಾಗುವುದು ಎಂಬುದಕ್ಕೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇರುವುದಿಲ್ಲ. ಆದರೆ ನಮಗೆ ಹಿಂದೆ ಹೆಸರಿಸಿದ ರೀತಿಯಲ್ಲಿ ಬಾಗಿಲು ಸಹಸ್ರಮಾನ ದಿನವು ಭೇದಿಸುವುದರೊಳಗೆ ಮುಚ್ಚಲ್ಪಡುತ್ತದೆ ಎಂಬ ಮಾಹಿತಿ ನಮಗುಂಟು. ಯಾವ ಮನುಷ್ಯನೂ ಕೆಲಸ ಮಾಡಲಾಗದ ಅಂಧಕಾರದ ರೀತಿಯ ಬಗ್ಗೆ ನಮಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಉದಯವೂ ಬರುತ್ತದೆ, ರಾತ್ರಿಯೂ ಬರುತ್ತದೆ. ಏಷಯ 21ನೇ ಅಧ್ಯಾಯ 12ನೇ ವಚನ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ, ಈ ಸುಗ್ಗಿಯು ಯಾವುದಾದ್ರೂ ಸಮಯದಲ್ಲಿ ಅಥವಾ ಯುಗದ ಅಂತ್ಯದಲ್ಲಿ ಬಾಗಿಲು ಮುಚ್ಚಲ್ಪಡುವುದು ಎಂಬುದು ನಮಗೆ ನಿಶ್ಚಿತವಾಗಿ ತಿಳಿಯಪಡಿಸಿದೆಯಾದರೂ ಸತ್ಯವು ನಿಖರವಾದ ದಿನಾಂಕವನ್ನು ನೀಡುವುದಿಲ್ಲ ಅಂತ ಹೇಳ್ತಾರೆ. ಈ ಡೇಟ್ ಖಂಡಿತ ಇದೆ, ಡೇಟ್ ಅಂತೂ ದೇವ್ರಿಗೆ ಗೊತ್ತು. ಅದು ದೇವ್ರು ಅದನ್ನ ನಮ್ಗೆ ತಿಳಿಯಪಡಿಸಕ್ಕೆ ಇಷ್ಟಪಡ್ತಿದ್ರ, ಅವಶ್ಯಕತೆ ಇದೆಯಾ ನಿಮ್ಗೆ? ಅದರಿಂದ ನಿಮ್ಗೆ ಏನಾದ್ರು ಆತ್ಮಿಕ ಜೀವನದಲ್ಲಿ ಬೆಳವಣಿಗೆಗೆ ಏನಾದ್ರೂ ಅವಶ್ಯವಾಗುತ್ತಾ? ಡೇಟ್ ತಿಳ್ಕೊಳ್ಳೋದ್ರಿಂದ ನಾವೇನು ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಕ್ಕೆ ಅನುಕೂಲವಾಗುತ್ತಾ? ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಖಂಡಿತ ಅದು ಬೇಕಾಗಿಲ್ಲ, ಅದು ಅನಾವಶ್ಯಕ. ಅದು ತಿಳ್ಕೊಳ್ಳೋಕ್ಕಿಂತ ಇನ್ನೂ ನಮ್ಮ ಮೈಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ. ಬೇಕಾಗಿಲ್ಲ ನಮ್ಗೆ. ನಮ್ಮ ಏನ್ ಕರೆ ಇದೆಯಾ ಅದನ್ನ ಓಟ ಹೊಡಿ ಮುಗಿಸೋಣ. ಅದನ್ನ ತಿಳ್ಕೊಳ್ಳೋದು ಯಾರಾದ್ರೂ ಬಂದು ನಿಮ್ಗೆ ನೋಡಿ ಸಭೆ ಮುಕ್ತಾಯ ಹೇಗೆ 1874 ಬೈಬಲಲ್ಲಿ ಹೇಳಿದಾರೋ ಹಾಗೆ ಬ್ರದರ್ಸ್ ಅಂಡ್ ಸಿಸ್ಟರ್ ನಮ್ಮ ಸಭೆ ಮುಕ್ತಾಯದ ಬಗ್ಗೆ ಕೂಡ ಬೈಬಲಲ್ಲಿ ತಿಳಿಸಿದ್ದಾರೆ. ನೋಡ್ರಿ, ಈ ತರ ಕ್ಯಾಲ್ಕುಲೇಷನ್ ಮಾಡೋಣ, ಆ ತರ ಕ್ಯಾಲ್ಕುಲೇಷನ್ ಮಾಡೋಣ, ಈ ತರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಡೇಟ್ ಬಂತು ನೋಡ್ರಿ, ಈ ಡೇಟ್ ಅಲ್ಲಿ ಸಭೆ ಮುಕ್ತಾಯವಾಗುತ್ತೆ, ನಾನು ಖಂಡಿತವಾಗಿ ಹೇಳ್ತೀನಿ ಇದು ನಡೆಯುತ್ತೆ ಅಂತ ಯಾರಾದ್ರೂ ಮಾತಾಡಿದ್ರೆ ಸಿಂಪಲ್, ಏನಕ್ಕೆ ಬೇಕಾಯ್ತು ಆ ಡೇಟ್? ನನಗೇನು ಅವಶ್ಯಕತೆ ಇಲ್ಲ ಆ ಡೇಟ್ ಬಗ್ಗೆ. ನನ್ನ ಆತ್ಮಿಕ ಜೀವನದಲ್ಲಿ ಅದ್ರ ಬಗ್ಗೆ ಯಾವುದೇ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯ ಅದರಲ್ಲಿಲ್ಲ. ಇರ್ಲಿ, ಮೇ ಬಿ ಯಾವತ್ತು ಬೇಕಾದ್ರೆ ಇರ್ಲಿ. ನಾನಂತೂ ದೇವರಿಗೆ ನಂಬಿಕಸ್ಥನಾಗಿ ಜೀವಿಸಕ್ಕೆ ಇಷ್ಟಪಡ್ತೀನಿ. ಒಂದ್ ವೇಳೆ ನಾನು ಇನ್ನ ಅದು 5 ವರ್ಷ ಟೈಮ್ ಇದೆ ಅಂದ್ಬಿಟ್ಟು 2 ವರ್ಷ ಪಾಪ ಮಾಡ್ಬಿಟ್ಟು 3ನೇ ವರ್ಷದಿಂದ ನಾನು ಒಳ್ಳೆವನಾಗಿ ಜೀವಿಸಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಮೇ ಬಿ ಆಗುತ್ತಾ ಅಂದ್ರೆ ಖಂಡಿತ ಆಗದೆ ಹೋಗ್ಬೋದು. ಯಾಕಂದ್ರೆ ನಾನು ಪಾಪ ಮಾಡ್ಬಿಟ್ರೆ ಪಾಪದಲ್ಲಿ ಇನ್ನೂ ತುಂಬಾ ಡೀಪ್ ಆಗಿ ಇಳ್ದು ಹೋಗಿರ್ತೀನಿ, ಮತ್ತೆ ಅದನ್ನ ಬಿಟ್ಟು ಬರ್ದೇ ಇರುವಂತ ಸನ್ನಿವೇಶ ನಾನು ಸಿಗ್ಲಾಕೊಬಹುದು. ಇಲ್ಲ ನಾನು ಆ ರೀತಿ ಗುಣಗಳನ್ನ ಬೆಳೆಸ್ಕೊಳ್ತೀನಿ, ದೇವರಿಗೆ 2 ವರ್ಷ ನಾನು ಲೋಕವನ್ನು ಅನುಭವಿಸ್ತೀನಿ, ಮತ್ತೆ ದೇವ್ರಿಗೋಸ್ಕರ ತ್ಯಾಗ ಮಾಡ್ತೀನಿ ಅಂತ ದೇವ್ರು ಅದನ್ನ ಇಷ್ಟಪಡದೇ ಇರ್ಬೋದು. ಆತರ ಬಳಿ ನನಗೆ ಏನಕ್ಕೆ ಬೇಕು ಅಂತ ಹೇಳ್ದಿರ್ಬೋದು. ನನ್ಗೇನಕ್ಕೆ ಬೇಕಾ ಡೇಟ್ಸ್? ಬೇಕಾಗಿಲ್ಲ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದರ ಬಗ್ಗೆ ನಿಖರವಾದಂತ ಒಂದು ವಿಷಯ ಕೊಡಲ್ಪಡಲಿಲ್ಲ. ಆದ್ರೆ ಒಂದು ವಿಷಯ ಅಂತ ಗೊತ್ತಿದೆ, ಏನಪ್ಪಾ ಅಂದ್ರೆ ಈ ಯಜ್ಞವನ್ನ ಸಮರ್ಪಣೆ ಮಾಡುವಂತ, ಬಲಿಯನ್ನು ಕೊಡುವಂತ ಈ ವಿಷಯ ಇದೆಯಲ್ಲ, ಇದು ಎಲ್ಲಿವರೆಗೂ ಸೀಮಿತವಾಗಿರುತ್ತಂದ್ರೆ ಈ ಮಹಾಸಂಕಟದವರೆಗೂ. ಈ ಪ್ರಪಂಚದಲ್ಲಿ ಮಹಾಸಂಕಟ ಬಂದಾಗ ಒಂದ್ ವೇಳೆ ಬಲಿ ಸಲ್ಲಿಸುವಂತ ಅವಕಾಶ ಇಲ್ಲದೆ ಹೋಗ್ಬೋದಾ ಏನು? ಬಲಿ ಸಲ್ಲಿಸುವಂತ ಯಜ್ಞವನ್ನ ಸಮರ್ಪಣೆ ಮಾಡುವಂತ ಅವಕಾಶ ನಾವು ಕಳ್ಕೊಂಬಹುದೇನೋ? ಅಂದ್ರೆ ಏನರ್ಥ? ಒಂದು ನಾವು ಸುವಾರ್ತೆ ಸಾರಕ್ಕೂ ಆಗಲ್ಲ ಅಲ್ವಾ? ಆಗಂಬಿಟ್ಟು ಸುವಾರ್ತೆ ಸಾರದಾಗ ಯಾರು ನಮ್ಮನ್ನ ಹಿಂಸೆ ಪಡಿಸೋದಿಲ್ಲ. ಹಿಂಸೆ ಪಡಿಸೋದನ್ನ ನಮ್ಮನ್ನ ಕಷ್ಟ ಪಡಿಸೋದ್ ತಾನೆ ಅದು ನಮ್ಗೆ ಶಿಲಿಬೆ ಆಗುತ್ತೆ. ಆ ಶಿಲಿಬೆನ ಹೊರುವಂತ ಅವಕಾಶನೇ ಇಲ್ಲ, ಯಾರು ನಮ್ಮನ್ನ ಹಿಂಸೆ ಪಡಿಸೋರು ಇಲ್ಲ ಅಲ್ವಾ? ಅದು ಮಾತ್ರ ಅಲ್ಲ, ಹಿಂಸೆನೇ ಇಲ್ಲದೆ ಇದ್ದಾಗ ಏನಾಗುತ್ತೆ ಅರ್ಥ? ಇಕ್ಕಟ್ಟಾದ ದಾರಿ ಇಲ್ಲ ಅಂತ ಅರ್ಥ ಆಗುತ್ತೆ. ನಾನು ಇಕ್ಕಟ್ಟಾದ ದಾರಿ ನಡೀತಾನೆ ಇಲ್ಲ, ಯಾಕಂದ್ರೆ ಹಿಂಸೆನೇ ಇಲ್ಲ, ಕಷ್ಟಗಳೇ ಇಲ್ಲ, ಬಾಧೆಗಳೇ ಇಲ್ಲ, ಎಲ್ಲ ತುಂಬಾ ಒಂದು ಆರಾಮ್ ಲೈಫ್ ಇದೆ. ಆತರ ಒಂದು ಲೈಫ್ ನನ್ಗಿಲ್ಲ ಅಂತ ಅನ್ಸಿದಾಗ, ವಾತಾವರಣ ಇರ್ಬೋದು, ಸನ್ನಿವೇಶ ಇರ್ಬೋದು, ಪ್ರಕೃತಿ ಇರ್ಬೋದು, ಪ್ರಪಂಚ ಇರ್ಬೋದು, ಇದೆಲ್ಲ ಕೂಡ ಈ ರೀತಿ ನಮ್ಗೆ ಹಿಂಸೆ ಪಡಿಸುವಂತ ಒಂದು ವಿಷಯದಿಂದ ನಾವು ವಿಮುಖರಾಗಿದ್ದೀವಿ ಅಂದ್ರೆ ಅಲ್ಲಿ ಬಲಿ ಸಲ್ಲಿಸುವಂತ ಅವಕಾಶ ಮುಕ್ತಾಯವಾಗಿದೆ.
ಒಂದು ವೇಳೆ ಆರ್ಮಗದನ್ ಯುದ್ಧದ ನಂತರ ಈ ರೀತಿಯಾದಂತ ಬಲಿ ಸಲ್ಲಿಸುವಂತ ಕೆಲಸ ಇರುತ್ತಾ, ಮುಂದುವರಿಯುತ್ತಾ ಅಂದ್ರೆ ಖಂಡಿತ ಇರಕ್ ಸಾಧ್ಯತೆ ಇಲ್ಲ. ಯಾಕಂದ್ರೆ ಆರ್ಮಗದನ್ ಅನ್ನೋದು ಇಡೀ ಪ್ರಪಂಚದ ಲೋಕದ ಅಂತ್ಯ, ಅಂದ್ರೆ ಲೋಕವನ್ನ ವಿನಾಶದ ಕಡೆಗೆ ತಗೊಂಡೋಗಿ ಅಲ್ಲಿಂದ ಪಾಠ ಕಲಿಸಿ ಮುಂದಿನ ಒಂದು ಮಾರ್ಗ ಓಪನ್ ಆಗೋದಕ್ಕೆ ಇರುವಂತ ಒಂದು ಕೊನೆಯ ಒಂದು ಗಳಿಗೆ ಅಂತ ನೋಡ್ತೀವಿ. ಹಾಗಿರ್ಬೇಕಾದ್ರೆ ದೇವರು ಆ ರಾಜಮಾರ್ಗವನ್ನ ಏಷ್ಯಾ 35 ಅಧ್ಯಾಯದಲ್ಲಿ ಒಂದು ರಾಜಮಾರ್ಗವನ್ನ ಓಪನ್ ಮಾಡ್ತಾರೆ. ಅಂದ್ರೆ ಈ ಕಡೆ ದಾರಿನೂ ಇರಲ್ಲ, ವಿಶಾಲವಾದ ದಾರಿನೂ ಇರಲ್ಲ. ಅಂದ್ರೆ ಬಲಿ ಸಲ್ಲಿಸುವಂತ ಅವಕಾಶವೂ ಇಲ್ಲದೆ ಹೋಗಬಹುದು. ಆದ್ರಿಂದ ನಾವು ಗಮನದಲ್ಲಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ, ಅದು ಈ ಒಂದು ಸುಗ್ಗಿಯ ಸಮಯ ಅಂತ್ಯದವರೆಗೆ ಮಾತ್ರ ಈ ಅವಕಾಶ ಇದೆ. ನೋಡಿ, ಇವತ್ತು ಸುವಾರ್ತೆ ಸಾರಕ್ಕೆ ಅವಕಾಶ ಸಿಗ್ತಾ ಇದೆ. ಸುವಾರ್ತೆ ಕೇಳೋರ ಇಲ್ಲದೆ ಇದ್ದಾಗ ನಾವು ಯಾರಿಗೆ ಸಾರೋಣ ಅಲ್ವಾ? ಸುವಾರ್ತೆ ಸಾರುವಂತ ಅವಕಾಶ ಇಲ್ಲಿವರೆಗೆ ಇದೆ ಅನ್ನೋಂಥ ವಿಷಯವನ್ನ ನಾವು ನೋಡ್ತಾ ಇದ್ವಿ. ಅದು ಮಾತ್ರವಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದ್ ವೇಳೆ ಆ ಸಮಯ ಯಾವ ರೀತಿ ಇರ್ಬೋದು ಅಂದ್ರೆ, ನಾವು ಕೆಲಸ ಮಾಡಕ್ಕಾಗದೇ ಇರುವಂತ ಪರಿಸ್ಥಿತಿ ನಾವು ಹೋಗ್ಬೋದು. ಸುವಾರ್ತೆ ಸಾರಕ್ಕೆ, ದೇವ್ರ ವಾಕ್ಯ ಹೇಳೋದಕ್ಕೆ ಅವಕಾಶವೇ ಇಲ್ವೇ ಏನೋ ಅನ್ನೋಂಥ ವಿಷಯ ಕಾಣಿಸ್ಬೋದು. ನಾನು ಸಾರಕ್ಕೆ ರೆಡಿ ಇದ್ರು ಯಾರು ಕೇಳಕ್ ರೆಡಿ ಇಲ್ಲ. ಅದಕ್ಕೆ ನೂರಾರು ಅಡ್ಡಿಗಳಿದೆ. ಆ ಅಡ್ಡಿಗಳನ್ನ ಮೀರಿ ಸಾರಕ್ಕೆ ಆಗ್ತಾನೆ ಇಲ್ಲ. ಇನ್ನೊಂದ್ ಕಡೆ ಅದರ ಅವಶ್ಯಕತೆನೂ ಇಲ್ಲ ಅನ್ನೋಂಥ ಪರಿಸ್ಥಿತಿ ಹೋಗ್ಬೋದು. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಏಷ್ಯಾ 21ನೇ ಅಧ್ಯಾಯ 12ನೇ ವಾಕ್ಯ. ಓದ್ರಿ ವಾಕ್ಯವನ್ನ, ಏಷ್ಯಾ 21:12. ದೇವನಿಂದ ನನಗೆ ಕೇಳಿಸಿತ್ತು, ಉದಯವು ಬರುತ್ತದೆ, ರಾತ್ರಿಯೂ ಬರುತ್ತದೆ, ವಿಚಾರಿಸಬೇಕಾದರೆ ವಿಚಾರಿಸಿರಿ, ತಿರುಗಿ ಬನ್ನಿರಿ ಎಂದು ಕಾವಲುಗಾರನು ಹೇಳಿದ್ದನು. ಅಲ್ವರ, ಉದಯವು ಬರುತ್ತದೆ, ರಾತ್ರಿ ಬರುತ್ತದೆ. ಉದಯವು ಅಂದ್ರೆ ಏನರ್ಥ? 1000 ವರ್ಷ ಆಳ್ವಿಕೆ ಆರಂಭದ ಒಂದು ಭಾಗವನ್ನು ಶುರುವಾಗ್ತಾ ಇದೆ ಅಲ್ವಾ? ಈಗ ನಾವು ನಿದ್ದೆ ಮಾಡ್ತಾ ಇರ್ತೀವಿ, ಬೆಳಿಗ್ಗೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ನಮ್ಮ ಪ್ರಕಾರ ಕೆಲವರಿಗೆ ಬೆಳಿಗ್ಗೆ 3 ಗಂಟೆಯಿಂದ ಕೆಲವರು ಹೇಳೋದುಂಟು, ಕೆಲವರು 4 ಗಂಟೆಗೆ ಹೇಳೋದುಂಟು, ಕೆಲವರಿಗೆ 10 ಗಂಟೆ ಆದ್ರೂ ಬೆಳಿಗ್ಗೆ ಆಗಲ್ಲ, ಕೆಲವರಿಗೆ 12 ಗಂಟೆ ಆದ್ರೆ ಬೆಳಿಗ್ಗೆ ಆಗೋದು. ಅವರವರ ನಿದ್ರೆಯ ಒಂದು ಕಂಡೀಷನ್, ಅವರವರ ನಿದ್ರೆನ ಪ್ರೀತಿ ಮಾಡುವಂತ ರೀತಿಯಲ್ಲಿ ಇರುತ್ತೆ. ಇಲ್ಲ ಕೆಲಸ ಮಾಡಿ ಲೇಟ್ ಆಗಿ ನಿದ್ದೆ ಮಾಡಿದ್ರಲ್ಲಿ ಇರುತ್ತೆ. ಆದ್ರೆ ಏನಪ್ಪಾ ಅಂದ್ರೆ, ಈ ಹೊತ್ತು ಮುಳುಗಿ ರಾತ್ರಿ ಕಳೆದು ಬೆಳಿಗ್ಗೆ ಮುಂಜಾನೆ ಉದಯವಾಗುತ್ತೆ ನೋಡ್ರಿ, ಅದು ಓವರ್ಲಾಪಿಂಗ್ ಅಂದ್ರೆ ಏನು ನೋಡಿ. ಈಗ ಈ ಒಂದು ಪಿಕ್ಚರ್ ನೋಡ್ಬೇಕಾರೆ ನೋಡಿ, ಒಂದು ಈ ತರ ಹೋಗುತ್ತೆ, ರಾತ್ರಿ ಕಡಿಮೆ ಆಗ್ತಾ ಇರುತ್ತೆ, ಹಗಲು ಏನಾಗುತ್ತೆ ಇಲ್ಲಿಂದ ಈ ರೀತಿ ಶುರು ಆಗ್ತಾ ಇರುತ್ತೆ. ಏನಾಗುತ್ತೆ ಇಲ್ಲಿ, ಉದಯವು ಬರ್ತಾ ಇದೆ, ಉದಯವು ಗ್ರಾಜುವಲಿ ಬರ್ತಾ ಇದೆ, ರಾತ್ರಿಯು ಬರ್ತಿದೆ, ಅಂದ್ರೆ ರಾತ್ರಿ ಮುಕ್ತಾಯವಾಗ್ತಿದೆ ಅಂತ ಅಲ್ವಾ? ಏಷ್ಯಾ 21:12 ಹೇಳ್ತಿರೋದು ಸ್ಪಷ್ಟವಾಗಿ ಆ ರೀತಿ ಅಂತ ವಿಷಯ. ಆ ಉದಯವು ಏನಾಗ್ತಿದೆ, ಬರ್ತಿದೆ, ರಾತ್ರಿ ಬರ್ತಿದೆ, ಅಂದ್ರೆ ರಾತ್ರಿ ಇನ್ನೂ ಇದೆ, ಒಂದ್ ರಾತ್ರಿ ಮುಕ್ತಾಯವಾಗ್ಬೇಕು. ಏನಪ್ಪಾ ರಾತ್ರಿ ಕತ್ತಲೆ ದಿನ ಅಂದ್ರೆ ಆರ್ಮಗದನ್ ಯುದ್ಧ, ಅದು ಮುಕ್ತಾಯವಾಗ್ಬೇಕು, ಅದು ಯುಗ ಅಂತ್ಯವಾಗ್ಬೇಕು. ಮತ್ತೆ ಉದಯವು ಬರ್ತಾ ಇದೆ ಅಂದ್ರೆ 1000 ವರ್ಷಕ್ಕೆ ಸಿದ್ಧತೆನೂ ನಡೀತಾ ಇದೆ. ಆದ್ರಿಂದ ನಾವು ಈ ವಿಷಯಗಳನ್ನ ಗಮನದಲ್ಲಿ ನೋಡಿದಾಗ ಇದ್ರ ಬಗ್ಗೆ ಸಹೋದರ ಏನ್ ಮಾಡಿದ್ದಾರೆ, ಸೆಕೆಂಡ್ ವ್ಯಾಲ್ಯೂ ಮೇಲೆ ತುಂಬಾ ಸ್ಪಷ್ಟವಾಗಿ ಬರ್ದಿದ್ದಾರೆ ಅಲ್ವಾ? ನೀವು ಯಾರಾದಿದ್ರೆ 2ನೇ ಸಂಪುಟದ ಹೆಸರೇನು ಗೊತ್ತಾ ಕನ್ನಡದಲ್ಲಿ? 2ನೇ ಸಂಪುಟದ ಹೆಸರೇನಿದೆ? ಗೊತ್ತಿದೆ ಯಾರಿಗಾದ್ರು? ಕಾಲವು ಸಮೀಪವಾಗಿದೆ, ದಿ ಟೈಮ್ ಇಸ್ ಅಟ್ ಹ್ಯಾಂಡ್. ಕರೆಕ್ಟಾ? ಅದೇ 2ನೇ ವ್ಯಾಲ್ಯೂಮ್ನ ಒಂದು ಹೆಸರು. ಓದ್ರಿ, ಇದನ್ನ ಮಾತ್ರ ಇದ್ರೆ ಅದನ್ನ ಸ್ಟಡಿ ಮಾಡ್ರಿ. ಹಾಗಿರೋದ್ರಿಂದ ದೇವರ ಮಕ್ಕಳು ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಸೊ ಮುಂದುವರ್ತಂತ ಭಾಗ. ಓದ್ರಿ, ಯಾರು ಓದ್ತಾರ ಓದ್ತೀರಾ? ಯಾರಾದ್ರೂ ಬೇರೆ ಯಾರಾದ್ರೂ ಓದ್ತೀರಾ? ನಮಗೆ ತೆರೆಯಲ್ಪಟ್ಟ ಇಕ್ಕಟ್ಟಾದ ಮಾರ್ಗವು ಈಗ ನಾವು ಕರ್ತನೊಡನೆ ಸಹಕರಿಸುವಂತಹ ಭಾಗ್ಯವೂ ಸದವಕಾಶವೂ ಆಗಿದೆ. ಆಗ ಆತನ ನಮ್ರತೆಯ ಉತ್ಸಾಹವು, ದೇವರ ಬಗೆಗಿನ ಆತನ ಉತ್ಕಂಠತೆ ಮತ್ತು ನಿಷ್ಠೆಯು ಪ್ರಕಟಗೊಳ್ಳುತ್ತದೆ, ಮತ್ತು ಆತನ ಸತ್ಯವು ಈ ಲೋಕದ ಅನುಕೂಲಗಳಿಗೆ ಬೆಲೆ ತೆತ್ತುವಂತೆ ಇರುತ್ತದೆ. ಆಗ ಆತನು ವೀರಾಗ್ರೇಸನಾಗಿ ಹೋರಾಡಿದ ಉದ್ದೇಶವು ಮತ್ತು ಆತನು ಮುಂದುವರಿಸಿದ ಸತ್ಯಗಳು ನಮಗೆ ಲೇಷ ಮಾತ್ರವು ಜನಪ್ರಿಯವಲ್ಲದ್ದು ಎಂದು ಹೇಳುವಂತೆ ಮಾಡುತ್ತದೆ. ಆತನ ಹೆಸರನ್ನು ಗೌರವಿಸುವ ನಮ್ಮ ಸಾಹಸಗಳು ನಮ್ಮ ಜೊತೆ ಮಾನವರನ್ನು ಸತ್ಯದಿಂದ ಆಶೀರ್ವದಿಸುವುದು, ನಮ್ಮ ಬೆಳಕು ಪ್ರಕಾಶಿಸಲು ಬಿಡುವುದು, ನಮ್ಮ ಮೇಲೆ ನಿಂದನೆಯನ್ನು
ತಪ್ಪಾದ ನಿರೂಪಣೆಯನ್ನು ಮತ್ತು ಒಂದು ರೀತಿಯ ಉಪದ್ರವವನ್ನು ತರುತ್ತದೆ. ನಾವು ಕಂಡಂತೆ ಇಕ್ಕಟ್ಟಾದ ಬಾಗಿಲು ತೆರೆದಿರುವುದಾದರೆ ಆ ರೀತಿಯಲ್ಲಿ ಮರಣದ ಪರ್ಯಂತ ಯಾವುದೇ ಬೆಲೆ ತೆತ್ತು ಪ್ರಾಮಾಣಿಕರಾಗಿ ತ್ಯಾಗ ಮಾಡಿದವರ ಭಾಗ್ಯವು ಎಲ್ಲ ಅಂತಹ ಓಕೆ, ಕಂಟಿನ್ಯೂ ಮಾಡಿ ಸಿಸ್ಟರ್, ಒಂದು ನಿಮಿಷ. ಹಾ, ಅದನ್ನ ಅಂತಹ ಅವಕಾಶಗಳು ಆ ರೀತಿಯ ಸೇವೆಯ ಸಾಂಗತ್ಯಕ್ಕೆ ಮುಕ್ತಾಯವಾಗುವುದು ಮತ್ತು ಸಂಕಟಗಳು ಆ ಬಾಗಿಲನ್ನು ಮುಚ್ಚುವುದು. ಇಕ್ಕಟ್ಟಾದ ಹಾದಿಯನ್ನು ಭವಿಷ್ಯದ ಮಹಿಮೆಗೆ ಮತ್ತು ಜೊತೆ ಬಾಧ್ಯಸ್ಥಿಕೆಗೆ ಪ್ರತಿಬಂಧಿಸಲಾಗುವುದು. ಕ್ರಿಸ್ತನೊಡನೆ ನಮ್ಮ ಆಳ್ವಿಕೆಯು ಆತನ ಸೇವೆಯಲ್ಲಿ ನಾವು ತೋರುವ ಪ್ರಾಮಾಣಿಕತೆಗೆ ಷರತ್ತುಬದ್ಧವಾಗಿದೆ. ಈಗ ಅದು ಆತನೊಡನೆ ಶ್ರಮೆಯನ್ನು ಅನುಭವಿಸುವುದಾಗಿದೆ. ರೋಮಾಪುರ 8ನೇ ಅಧ್ಯಾಯ 17ನೇ ವಚನ, 6ನೇ ಅಧ್ಯಾಯ 8ನೇ ವಚನ. ಥ್ಯಾಂಕ್ ಯು. ಓಕೆ, ಕೃಷ್ಣ ಪ್ರೀತಿ ಸರಸರಿರೇ, ನೋಡ್ರಿ, ಹೀಗಿರ್ಬೇಕಾದ್ರೆ ನಮ್ಮ ಒಂದು ವಿಷಯವನ್ನ ತಗೊಳ್ಳೋಣ. ದೇವರ ಮಕ್ಳು, ಇವತ್ತು ನಾವು ಕರೆಯಲ್ಪಟ್ಟಿರುವ ನಾವು ನಮಗೆ ಯಾವ ರೀತಿ ಇದೆ ಆ ಒಂದು ಅವಕಾಶ ಅಂತ ನೋಡ್ಬೇಕಾದ್ರೆ, ನಮಗೆ ತೆರೆಯಲ್ಪಟ್ಟದ ಇಕ್ಕಟ್ಟದ ಮಾರ್ಗವು ಈಗ ಕರ್ತನೊಡನೆ ಸಹಕರಿಸುವಂತ ಭಾಗ್ಯವು ಸದಾವಕಾಶವೂ ಆಗಿದೆ. ನಮಗೆ ಇದೆ ಕ್ರಿಸ್ತನ ಪ್ರೀತಿ ಸರ್. ನಾವೆಲ್ಲರೂ ಇಕ್ಕಟ್ಟಾದ ದಾರಿಯಲ್ಲಿ ನಡೀತಾ ಇದ್ವಿ, ಗಮನಿಸ್ತಾ ಇದೀವಾ? ನಾವು ಇಕ್ಕಟ್ಟಾದ ದಾರಿಯಲ್ಲಿ ನಡೀತಾ ಇದೀವಿ ಅನ್ನೋದು. ಆಗಿರ್ಬೇಕಾದ್ರೆ ಇಕ್ಕಟ್ಟಾದ ದಾರಿ ಅನ್ನುವಂತ ಒಂದು ವಿಷಯ ಇದೆಯಲ್ಲ, ಇಕ್ಕಟ್ಟಾದ ದಾರಿ ಅನ್ನುವಂತ ಒಂದು ಅವಕಾಶ ಇದೆಯಲ್ಲ, ಅದಕ್ಕೆ ಆದಂತ ಗುಣಲಕ್ಷಣಗಳು ನಮ್ಮ ಜೀವನದಲ್ಲಿ ಕಾಣಿಸಲ್ಪಡುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ, ನಾನು ಇಕ್ಕಟ್ಟಾದ ದಾರಿಯಲ್ಲೇ ನಡೀತಾ ಇದ್ದೀನಿ ಅನ್ನೋಂಥ ರೀತಿಯಲ್ಲಿ ಇರುವಂತ ವಿಷಯಗಳು ಕಾಣಿಸಲ್ಪಡುತ್ತೆ. ಅದು ಯಾವಾಗ್ಲೂ ಹೇಗಿರಲ್ಲ ಅಂದ್ರೆ, ಅದು ಯಾವಾಗ್ಲೂ ನಮ್ಮನ್ನ ಸುಖಭೋಗವಾದಂತ ಜೀವನದ ಕಡೆ ನಡೆಸಲ್ಲ ಕ್ರಿಸ್ತನ ಪ್ರೀತಿ ಸರಿ. ಬದಲಾಗಿ ಕ್ರಿಸ್ತನಿಗೋಸ್ಕರ ಬಾಧೆ ಸಂಕಟಗಳ ಕಡೆ ನಡೆಸುತ್ತೆ. ಅಂದ್ರೆ ಈ ಪ್ರಪಂಚದಲ್ಲಿ ನಮಗೆ 2 ವಿಷಯಗಳು ಮಾತ್ರ ವಾಗ್ದಾನ ಮಾಡಲ್ಪಟ್ಟಿದೆ. ಒಂದು ಊಟ, ಇನ್ನೊಂದು ವಸ್ತ್ರ. ಇದನ್ನು ಹೊರತುಪಡಿಸಿ ಕೆಲವೊಂದು ವಿಷಯಗಳಿಗೆ ನಮ್ಗೆ ಕಷ್ಟಗಳು ಇರ್ಬೋದು, ಇಲ್ಲದೆ ಇರ್ಬೋದು. ಆದ್ರೆ ಕೆಲವೊಂದು ಟೈಮಲ್ಲಿ ನಾವು ಇದ್ರೂ ಕೂಡ ಅದನ್ನ ತ್ಯಾಗ ಮಾಡುವಂತ ಭಾವನೆಗೆ ಹೋಗಿರ್ತೀವಿ. ಅಂದ್ರೆ ನನಗೆ ಈ 2 ಇದ್ರೆ ಸಾಕಪ್ಪ, ಸೇವೆ ಮಾಡ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ ತುಂಬಾ ಒಂದು ಆ ಒಂದು ಸರಳತೆಯ ಒಂದು ಭಾವನೆಗೆ ನಾವು ಹೋಗಿರ್ತೀವಿ, ಆ ಒಂದು ದಾರಿಗೆ ಹೋಗಿರ್ತೀವಿ. ಕೆಲವೊಂದು ಟೈಮಲ್ಲಿ ದೇವ್ರ ಮಕ್ಳ ಸತ್ಯಗೆ ಏನ್ ಮಾಡ್ತಾರೆ, ತುಂಬಾ ಒಂದು ಬೆಲೆನ ಕೊಡುವಂತರಾಗಿರ್ತಾರೆ. ಆ ಸತ್ಯಕ್ಕೋಸ್ಕರ ಹೋರಾಡುವವರಾಗಿರ್ತಾರೆ ಅಲ್ವಾ? ಆ ಸತ್ಯಕ್ಕೋಸ್ಕರ ನಾವು ಮಾಡುವಂತ ತ್ಯಾಗದಿಂದ ನಮ್ಗೇನು ಹೆಸರು ಗೌರವ ಏನು ಸಿಗೋದಿಲ್ಲ. ನಮ್ಗೆ ದೊಡ್ಡ ಒಂದು ಏನೋ ಎಲ್ರು ಕೂಡ ನಮ್ಗೆ ಹೊಗಳಿ, ವೆರಿ ಗುಡ್, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಪ್ಪ ಅಂದ್ಬಿಟ್ಟು ನಮ್ಮನ್ನ ಹೊಗಳುವಂತವ್ರು ಕೂಡ ಯಾರು ಇರಲ್ಲ. ನಮ್ಮನ್ನ ಕೇರ್ ಮಾಡ್ಕೊಂಡವ್ರು ಯಾರು ಇರಲ್ಲ ಅಲ್ವಾ? ಬದಲಾಗಿ ನಿಂದನೆಗಳಿರುತ್ತೆ, ಅವಮಾನಗಳಿರುತ್ತೆ, ಕಷ್ಟಗಳಿರುತ್ತೆ, ಉಪದ್ರವಗಳಿರುತ್ತೆ, ಇದೆಲ್ಲನೇ ಇರುತ್ತೆ. ಇದನ್ನೆಲ್ಲ ನಾವು ಸಂತೋಷವಾಗಿ ಎದುರು ನೋಡುವರಾಗಿದ್ದೀವಾ, ಇಷ್ಟಪಡುವರಾಗಿದ್ದೀವಾ? ಪ್ರೀತಿ ಸರಸರೇ, ಇಂಥ ಒಂದು ಗುಣಗಳಲ್ಲಿ ದೇವ್ರ ಮಕ್ಕಳು ಇರ್ಬೇಕಾದ್ರೆ ನಾವು ಗಮನಿಸ್ಬೇಕು, ನಮಗೆ ಇಂತಹ ಒಂದು ಅವಕಾಶ ಇದೆ ಅಂದ್ಮೇಲೆ ಅದಕ್ಕೆ ನಾವು ಎಷ್ಟರ ಮಟ್ಟಿಗೆ ಬೆಲೆನ ಕೊಡ್ತಾ ಇದೀವಿ. ಆ ಒಂದು ಇಕ್ಕಟ್ಟಾದ ದಾರಿಯಲ್ಲಿ ನಡೆಯೋದಕ್ಕೆ ನಾವು ಕೊಡುವಂತ ಒಂದು ಬೆಲೆ ಏನು, ಆ ವ್ಯಾಲ್ಯೂ ಏನು ಅಲ್ವಾ? ಸೊ ಯಾಕಂದ್ರೆ ಇವತ್ತು ದೇವರ ಮಕ್ಕಳ ಮಧ್ಯದಲ್ಲಿ ತುಂಬಾ ಒಂದು ವಿಷಯ ಏನಪ್ಪಾ ಅಂದ್ರೆ, ತುಂಬಾ ಜನರು ಅರ್ಥ ಮಾಡ್ಕೊಂಡಿರೋಂಥ ವಿಷಯ ಏನಪ್ಪಾ ಅಂದ್ರೆ, ದೇವರಿಗೋಸ್ಕರ ತ್ಯಾಗ ಮಾಡಿದ್ಮೇಲೆ ಆ ಕಷ್ಟಾನುಭವಗಳು ತಾನಿಂತಾನಾಗಿ ನಮ್ಮ ಮೇಲೆ ಬರುತ್ತೆ, ನಾವೇನು ಮಾಡ್ಬೇಕಾಗಿಲ್ಲ, ಬಂದಾಗ ನೋಡ್ಕೊಳ್ಳೋಣ ಅಂತ. ಹಾಗಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಸುವಾರ್ತೆಯನ್ನ ಸಾರೋದಕ್ಕೆ ನಾವು ಸತ್ಯಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿ ಜೀವಿಸ್ಬೇಕಂತ ಹೆಜ್ಜೆಗಳಿಟ್ಟಾಗ ಕಷ್ಟಾನುಭವಗಳು ನಮಗಿನ ಬಂದೇ ಬರುತ್ತೆ. ಆ ಕಷ್ಟವನ್ನ ನೋಡಿ ನಾವು ಭಯಪಡದೆ ಮುಂದುವರಿಯೋದು ತುಂಬಾ ಮುಖ್ಯವಾದ ವಿಷಯ. ಏನೇ ಕಷ್ಟಗಳು ಬಂದ್ರು ಅಲ್ಲ, ನಾವು ಪ್ರಾಮಾಣಿಕವಾಗಿ ಮರಣದವರೆಗೆ ನಂಬಿಕಸ್ಥರಾಗಿರುವಂತಹ ಒಂದು ವಿಷಯವನ್ನ ದೇವರ ಮಕ್ಕಳು ಎಲ್ಲರೂ ಕೂಡ ತೋರಿಸ್ಬೇಕಾಗಿರೋದು ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದಕ್ಕೆ ವಾಕ್ಯ ಹೇಳ್ತಾ ಇದ್ರು, ರೋಮಪುರದ 8ನೇ ಅಧ್ಯಾಯ 17ನೇ ವಾಕ್ಯ ಓದ್ಬರ್ರಿ. ರೋಮಪುರದ 8ನೇ ಅಧ್ಯಾಯ 17ನೇ ವಾಕ್ಯ. ಮಕ್ಕಳಾಗಿದ್ದರೆ ಬಾಧ್ಯರಾಗುವೆವು, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು ಆಗಿದ್ದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಅಲ್ವರಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾದ್ರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು.
ಇದು ನಮ್ಮ ಏನಂತೀವಿ, ಈ ಒಂದು ವಾಕ್ಯ ಇದೆಯಲ್ಲ, ಇದು ನಮ್ಮ ಬೇಸಿಕ್ ಫೌಂಡೇಶನ್. ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಬೇಕು. ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳು, ಅದನ್ನ ಅರ್ಥ ಮಾಡ್ಕೊಬೇಕು. ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳು ಏನಕ್ಕೋಸ್ಕರ? ಸತ್ಯಕ್ಕೋಸ್ಕರ, ಸುವಾರ್ತೆಗೋಸ್ಕರ. ಒಂದ್ ವೇಳೆ ಸುವಾರ್ತೆ ಸಾರದೇ ಇದ್ರೆ ಯೇಸು ಕ್ರಿಸ್ತನಿಗೆ ಕಷ್ಟಗಳು ಬರ್ತಾ ಇತ್ತಾ? ಒಂದ್ ವೇಳೆ ಒಂದೇ ಕಡೆ ಇದ್ದು ಪರಿಶುದ್ಧವಾಗಿ ಮಾತ್ರ ಜೀವನ ಮಾಡ್ತಿದ್ರೆ ಯೇಸು ಕ್ರಿಸ್ತನಿಗೆ ಆ ಕಷ್ಟಗಳು ಬರ್ತಾ ಇತ್ತಾ? ಖಂಡಿತ ಬರ್ತಾ ಇರ್ಲಿಲ್ವೇನೋ, ಇಲ್ವಾ? ಆತನಿಗೆ ಅಪೋಸಿಷನ್ ಬರ್ತಾ ಇರ್ಲಿಲ್ಲ. ದೇವರ ವಾಕ್ಯವನ್ನ ಸಾರುವ ಒಂದು ಕೆಲಸದಿಂದ ಆತನಿಗೆ ಹಲವಾರು ಸಮಸ್ಯೆಗಳು ಬಂತು. ಸತ್ಯಕ್ಕೋಸ್ಕರ ದೇವರ ಪ್ರೀತಿನ ಲೋಕಕ್ಕೆ ಹೇಗಾದ್ರೂ ವ್ಯಕ್ತಪಡಿಸ್ಬೇಕನ್ಬಿಟ್ಟು ಆತನಿಗೆ ಹಲವಾರು ಕಷ್ಟಗಳು ಬಂತು. ನಾವು ಕೂಡ ದೇವ್ರ ಮಕ್ಕಳು ಅನ್ನೋದನ್ನ ಬಾಧೆಗಳ ಮೂಲಕ ಪ್ರೂವ್ ಮಾಡಿ ತೋರಿಸ್ಬೇಕು. ಬಾಧೆಗಳನ್ನೇ ಪಡೆದು ನಾನು ದೇವ್ರ ಮಕ್ಕಳು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಆತನ ಮೊದಲನೇ ಮಗ ಬಾಧೆಗಳನ್ನ ಪಡೆದೇ ಪ್ರೂವ್ ಮಾಡಿಲ್ಲ. ಆತನ ದೇವರ ಚೊಚ್ಚಲ ಮಗನಾದಂತ ಕರ್ತನಾದ ಯೇಸು ಕ್ರಿಸ್ತನು ಬಾಧೆಗಳ ಮೂಲಕವೇ ತನ್ನನ್ನು ಏನ್ ಮಾಡಿದರೆ? ದೇವರ ಮಗ ಅಂತ ಪ್ರೂವ್ ಮಾಡಿದರೆ. ಬದಲಾಗಿ ಅದ್ಭುತ ಕಾರ್ಯಗಳು ಮಾಡಿ ಲೋಕದಲ್ಲಿ ಒಬ್ಬ ರಾಜನಾಗಿ ಜೀವನ ಮಾಡಿ, ನೋಡಿ ನಾನು ದೇವರ ಮಗ, ನನ್ನ ಕೈಲಿ ಏನೆಲ್ಲ ಅದ್ಭುತ ಕಾರ್ಯಗಳು ಮಾಡಕ್ಕಾಗುತ್ತೆ ನೋಡ್ರಿ, ನನ್ನ ಮಿರಾಕಲ್ ನೋಡ್ರಿ, ಅದ್ಭುತಗಳು ನೋಡಿ ಅಂತ ಯಾವಾಗಲೂ ಹೇಳಿಲ್ಲ. ಕಷ್ಟಗಳ ಮೂಲಕವೇ ತಾನು ದೇವರ ಮಗ ಅಂತ ಪ್ರೂವ್ ಮಾಡ್ಕೊಟ್ಟಿದ್ದಾರೆ. ನಾವು ಕೂಡ ದೇವ್ರ ಮಕ್ಕಳು ಅಂತ ಪ್ರೂವ್ ಮಾಡ್ಬೇಕಾದ್ರೆ ಕ್ರಿಸ್ತನಿಗೋಸ್ಕರ ಇರುವಂತ ಕಷ್ಟಗಳನ್ನ ಅನುಭವಿಸೋದ್ ಮೂಲಕವೇ ಪ್ರೂವ್ ಮಾಡ್ಬೇಕು, ನಿರೂಪಿಸ್ಬೇಕು. ಹೌದು, ಕ್ರಿಸ್ತನಿಗೋಸ್ಕರ ಎಂತ ಕಷ್ಟಗಳನ್ನ ಅನುಭವಿಸಕ್ಕೆ ಸಿದ್ಧನಾಗಿದ್ದೀನಿ, ಯಾಕಂದ್ರೆ ನಾನು ದೇವ್ರ ಮಗ ಆಗೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಿರೋದ್ರಿಂದ ಕ್ರಿಸ್ತನ ಪ್ರೀತಿ ಹೆಸರು ನೋಡಿ, ನಾವು ರೋಮಪುರದವರಿಗೆ 8ನೇ ಅಧ್ಯಾಯ 17ನೇ ವಾಕ್ಯ, ಈ ರೋಮಪುರ ಸ್ಟಡಿಯಲ್ಲಿ ನೋಡ್ಬೇಕಾದ್ರೆ ಇದೇ ಟಾಪಿಕ್ ನಾವು ಹೋಗ್ತಾ ಇರೋದು. ಕರೆಕ್ಟ್ ಅಲ್ವಾ? ನೋಡಿ, ಅಲ್ಲಿಗೆ ಬಂದಿದ್ದೀವಿ. ಈಗ 17 18 ವಾಕ್ಯಗಳು ನೋಡ್ತಾ ಇದ್ವಿ. ಅಲ್ಲಿರುವಂತ ವಿಷಯಗಳನ್ನ ನೋಡ್ತಾ ಇದ್ವಿ. 6ನೇ ಅಧ್ಯಾಯ 8ನೇ ವಾಕ್ಯ, ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಕ್ರಿಸ್ತನ ಪ್ರೀತಿ ಸಹೋದರರೇ, ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಕ್ರಿಸ್ತನೊಡನೆ ಸಾಯುವುದು ಅನ್ನೋದು ತುಂಬಾ ಜನರಿಗೆ ತುಂಬಾ ಟಫ್ ಆದಂತ ಒಂದು ವಿಷಯ. ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಂತಾನೆ ಅವ್ರಿಗೆ ಕಷ್ಟ. ಸಾಯೋದಂದ್ರೆ ಕ್ರಿಸ್ತನ ತರ ಶಿಲ್ಬೆಯಲ್ಲಿ ಸಾಯೋದಲ್ಲ ಅಲ್ವಾ? ಸಾಯೋದು, ಕ್ರಿಸ್ತನ ಒಡನೆ ಸಾಯೋದಂದ್ರೆ ನಮಗೋಸ್ಕರ ಸಾಯಿದೆ, ನಮ್ಮ ಸ್ವಾರ್ಥಗೋಸ್ಕರ ಸಾಯಿದೆ. ದೇವ್ರ ಮಕ್ಕಳಿಗೆ ಒಳ್ಳೇದ್ ಮಾಡಿ ಸುವಾರ್ತೆನ ಸಾರಿ ಅಲ್ವಾ, ನಮಗಿದ್ರು ಇಲ್ದೇ ಇದ್ರು ಸತ್ಯಕ್ಕೋಸ್ಕರ ಮಾಡುವಂತ ತ್ಯಾಗದ ಮೇಲೆ ನಮ್ಮ ಲೈಫ್ ಇರ್ಬೇಕು. ಸತ್ಯಕ್ಕೋಸ್ಕರ ನಾವು ದೊಡ್ಡ ದೊಡ್ಡ ಸೇವೆಗಳು ಮಾಡಿ ದೊಡ್ಡ ದೊಡ್ಡ ಕಡೆಗೆ ಹೋಗಿ ಸುವಾರ್ತೆಗೆ ಸಾರಿ ದೊಡ್ಡ ಫೇಮಸ್ ಆಗಿರುವಂತ ಒಂದು ಬೋಧಕರಾಗಿದ್ದು ಅಂತ ಒಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇಲ್ಲ ಕ್ರಿಸ್ತನ ಪ್ರೀತಿ ಸಹೋದರರೇ. ದೇವ್ರ ಮಕ್ಕಳು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು, ನಮಗೆ ಏನು ಕೊಡಲ್ಪಟ್ಟಿದೆಯೋ ಅದರಲ್ಲಿ ನಾವು ದೇವರಿಗೋಸ್ಕರ ಏನು ಮಾಡಕ್ಕಾಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ಬಲಿಯ ವಿಷಯಗಳ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಟೈಮಲ್ಲಿ ನಾವು ಮಾತಾಡಿದಾಗ ಕೆಲವರಿಗೆ ಕಷ್ಟ ಅನ್ಸ್ಬೋದು, ಆದ್ರೆ ನಾವು ಆ ರೀತಿ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಇಲ್ಲಿ ಯಾರು ಸಹೋದರರು ಕೂಡ ಅಂತ ಭಾವನೆಯಲ್ಲಿ ಇಲ್ಲ. ಏನಪ್ಪಾ ಅಂದ್ರೆ, ಕೆಲವೊಬ್ರಲ್ಲಿ ಸುವಾರ್ತೆ ಸಾರೋದಕ್ಕೆ ಬಲ ಇಲ್ದೇ ಇರ್ಬೋದು, ಜ್ಞಾನ ಇಲ್ದೇ ಇರ್ಬೋದು, ಆದ್ರೆ ಕೈಯಲ್ಲಿ ಹಣ ಇರುತ್ತೆ. ಈ ಹಣವನ್ನ ನೀವೇನೋ ಸಹೋದರಿಗೆ ಅಂತ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ಯೋಚನೆ ಮಾಡ್ಬೋದು, ಈ ಸುವಾರ್ತೆಗೋಸ್ಕರ ಈ ಒಂದು ಹಣವನ್ನ ನನ್ನ ಕೈಯಲ್ಲಿ ಆದಂತ ವಿಷಯವನ್ನ ಹೇಗೆ ನಾನು ಎಂಥವರಿಗೆ ಯಾವ ಒಂದು ವಿಷಯಕ್ಕೆ ನಾನು ಕೊಡಬಹುದು, ಸುವಾರ್ತೆಯನ್ನು ಹೆಚ್ಚಾಗಿ ಸಾರೋದಕ್ಕೆ ಆ ಅವಶ್ಯಕತೆ ಇದ್ದಾಗ. ಯಾಕಂದ್ರೆ ಯೇಸು ಕ್ರಿಸ್ತನ 3.5 ವರ್ಷ ಸುವಾರ್ತೆ ಸಾರಿದ್ರು, ಅವ್ರೇನ್ ಕೆಲಸ ಕಾರ್ಯ ಮಾಡಿಲ್ಲ. ಕ್ರಿಸ್ತನ ಪ್ರೀತಿ ಸಹೋದರರೇ, ಅವ್ರನ್ನೆಲ್ಲ ಶ್ರೀಮಂತ ಸ್ತ್ರೀಯರು ಪೋಷಣೆ ಮಾಡ್ತಾ ಇದ್ರು. ಮರಿಯಲು, ಮಾರ್ತಲು ಅನ್ನೋದು ಕೆಲವೊಂದು ಹೆಸರುಗಳೆಲ್ಲ ಇದೆ ಬೈಬಲಲ್ಲಿ. ಅವರೆಲ್ಲ ತುಂಬಾ ಏನ್ ಮಾಡ್ತಿದ್ರು, ಆತನಿಗೆ ಬೇಕಾದಂತ ವಿಷಯನ ಕೊಡ್ತಾ ಇದ್ರು. ಅವ್ರಿಗೇನು ತುಂಬಾ ಅವಶ್ಯಕತೆ ಇರ್ಲಿಲ್ಲ, ತುಂಬಾ ಲಕ್ಸರಿ ಲೈಫ್ ಯೇಸು ಕ್ರಿಸ್ತಂದು ಇರ್ಲಿಲ್ಲ. ಸಾಮಾನ್ಯ ಜೀವನ, ಒಂದು ಊಟ, ಶಿಷ್ಯರಿಗೆ ಜೊತೆಗಿರುವಂತ ಶಿಷ್ಯರಿಗೆ ಊಟ ಕೊಡಿಸ್ಬೇಕು, ಅದನ್ನ ಬಿಟ್ರೆ ಅವ್ರಿಗೆ ಎಲ್ಲ ಒಂದ್ ಕಡೆ ಹೊರಟಾಗ ಪ್ರಯಾಣಕ್ಕೆ ಬೇಕಾದಂತ ಖರ್ಚೆ ಅಷ್ಟೇ. ಇಷ್ಟರಲ್ಲೇ ಯೇಸು ಕ್ರಿಸ್ತನ್ ಮುಗಿಸಿದ್ರು. ಅಂದ್ರೆ ಕೆಲವೊಂದು ಟೈಮಲ್ಲಿ ದೇವ್ರ ಮಕ್ಳು ಏನಪ್ಪಾ ಅಂದ್ರೆ, ಇಲ್ಲಿ ಕೆಲವರು ಸುವಾರ್ತೆನ ಸಾರಕ್ಕೆ ತುಂಬಾ ಹಾತುರಿತಾ ಇರ್ತಾರೆ, ಆದ್ರೆ ಯಾರು ಕೂಡ ಯಾವುದೇ ವಿಷಯದಲ್ಲಿ ಅವರಿಗೆ ಸಹಾಯಕರಾಗಿರೋದಿಲ್ಲ. ಅಂದ್ರೆ ಏನರ್ಥ, ಒಂದು ಬಲವನ್ನು ಕೊಡಲ್ಲ, ಒಂದು ಟೈಮ್ನು ಕೊಡಲ್ಲ, ಸುವಾರ್ತೆಗೋಸ್ಕರ ಒಟ್ಟುಗೂಡಿ ಸೇವೆ ಮಾಡೋಣ, ಕೆಲಸ ಮಾಡೋಣ ಅಂತ ಅವರ ಪರಿಶ್ರಮವನ್ನು ಕೊಡಲ್ಲ. ಬದಲಾಗಿ ಏನ್ ಮಾಡ್ತಾರೆ, ಏನು ಮಾಡ್ದೇನೆ ಇರುವಂತ ವಿಷಯ ಏನಪ್ಪಾ ಅಂದ್ರೆ, ನಾವು ಕ್ರಿಸ್ತನಿಗೋಸ್ಕರ ಮಾಡುವಂತ ಆ ತ್ಯಾಗದ ಅವಕಾಶಗಳನ್ನ ಸರಿಯಾಗಿ ನಾವಿನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಅನ್ಸ್ಬಿಡುತ್ತೆ. ಕ್ರಿಸ್ತನಿಗೋಸ್ಕರ ಸಾಯೋದು ಅಂದ್ರೆ ಶಿಲುಬೆಯಲ್ಲಿ ಸಾಯಲ್ಲ, ಆದ್ರೆ ಸುವಾರ್ತೆ ಹೇಳುವಂತ ವಿಷಯದಲ್ಲಿ ನಾವು ಮಾಡೋಂಥ ಸಹಾಯದಲ್ಲಿ ನಮ್ಮ ಲೈಫ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾನೇನು ಕಷ್ಟಪಡ್ತೀನಿ, ನನಗೆ ಏನೋ ಒಂದು ಸಹೋದರ ಏನ್ ಮಾಡ್ತಾ ಇದಾರೆ, ಸುವಾರ್ತೆನ ಸಾರ್ತಾ ಇದೆ, ನನ್ನ ಕೈಲಂತೂ ಸುವಾರ್ತೆ ಸಾರಕ್ ಆಗ್ತಿಲ್ಲ,
ನನ್ನ ಕೈಯಲ್ಲಿ ದೇವ್ರ ವಾಕ್ಯ ಮಾತಾಡೋಕ್ಕಾಗ್ತಿಲ್ಲ. ಬಟ್ ಆ ಸುವಾರ್ತೆ ಸಾರುವಂತ ಸಹೋದರ ಏನ್ ಮಾಡ್ತಾ ಇದ್ರೆ, ಯಾವ್ದೋ ಪಾಂಪ್ಲೆಟ್ ಪ್ರಿಂಟ್ ಮಾಡ್ಬೇಕಂತ ಇದಾರೆ ಅಂತ ಇಟ್ಕೊಳ್ಳಿ. ಆಯ್ತಪ್ಪ, ಅವ್ರು ಯಾಕೆ ಮಾಡ್ತಾರೆ, ನಾನೇ ನನ್ನ ಕೈಯಿಂದ ಕೊಡ್ತೀನಿ, ಅವರೇ ಮಾಡ್ಲಿ, ನನ್ನಲ್ಲಿ ಇದಿದೆ, ನಾನು ಕಷ್ಟಪಡ್ತೀನಿ. ನೋಡಿ, ಈ ಒಂದು ಸುವಾರ್ತೆಗೋಸ್ಕರ ಮಾಡುವಂತ ವಿಷಯ ಅಲ್ವಾ. ಯಾಕಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ಯಾವುದೇ ಸಹೋದರ ಸುವಾರ್ತೆಗೋಸ್ಕರ ಯಾರ ಹತ್ರ ದುಡ್ಡನ್ನ ತಗೊಳಲ್ಲ, ನಿಮ್ಮ ಹತ್ರ ಕೇಳೋದು ಇಲ್ಲ ಅಲ್ವಾ. ಅವರ ವೈಯಕ್ತಿಕವಾಗಿ ಅದ ಅವಶ್ಯಕತೆನೂ ಅವ್ರಿಗಿಲ್ಲ. ಅಂದ್ರೆ ದೇವ್ರ ಮಕ್ಳು ಇಂಥ ಸನ್ನಿವೇಶ ಬಂದಾಗ ಏನ್ ಬೇಕಾದ್ರೆ ಅದನ್ನ ಮಾಡ್ಬೋದು ನಾವು. ಇದು ಕೂಡ ಒಂದು ಭಾಗವಾಗಿರುತ್ತೆ. ಅದನ್ನ ದೇವ್ರ ಮಕ್ಳು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದನ್ನ ದೊಡ್ಡದಾಗಿ ತಗೊಳ್ಬೇಕಾಗಿಲ್ಲ. ದೇವ್ರ ಮಕ್ಳು ನಿಮ್ಗೆ ಸಮಯ ಬಂದಾಗ ಅದನ್ನ ನೀವು ಗಮನಿಸಿದ್ರೆ ಸಾಕು. ಯಾಕಂದ್ರೆ ತುಂಬಾ ಜನರು ಮನಸ್ಸಲ್ಲಿ ಅನ್ಕೊಳ್ಳೋದೇನಪ್ಪ ಅಂದ್ರೆ, ನಮ್ ಕೈಲಿ ಸುವಾರ್ತೆ ಸಾರಕ್ಕಾಗ್ತಿಲ್ಲ, ಇದನ್ನ ಬಿಟ್ಟು ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗಿರುವಂತ ಅವಕಾಶ ಇದ್ರೂ ಕೂಡ ಏನ್ ಮಾಡಲ್ಲ, ಅದನ್ನ ಮಾಡಕ್ ಹೋಗಲ್ಲ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ಇನ್ನೊಂದು ವಿಷಯ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಬಾಬಿಲೋನಲ್ಲಿ ಇದ್ದಾಗ ನಮ್ಗೆ ಏನಾಯ್ತು ಅಂದ್ರೆ, ದೇವ್ರ ಮಕ್ಳು ನಾವೇನ್ ಮಾಡ್ತಿದ್ವಿ, ಹಲವಾರು ವಿಷಯಕ್ಕೆ ದೇವ್ರ ಮಕ್ಳಿಗೋಸ್ಕರ ಕಾಣಿಕೆಗಳನ್ನ ಕೊಡ್ತಾ ಇದ್ವಿ ಅಲ್ವಾ. ಆದ್ರೆ ಯೋಚನೆ ಮಾಡಿ, ಅಲ್ಲಿ ಹೋದಂತ ಒಂದು ಹಣ ಎಲ್ಲ ಎಲ್ಲಿ ಯೂಸ್ ಆಗ್ತಿತ್ತು ಅಂದ್ರೆ, ಅಸತ್ಯವನ್ನ, ಸುಳ್ಳಾದ ಬೋಧೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಯೂಸ್ ಆಗ್ತಿತ್ತು. ಬಟ್ ಇಲ್ಲಿ ಸುವಾರ್ತೆ ಸಾರೋದಕ್ಕೆ ಬಂದ್ಮೇಲೆ ತುಂಬಾ ಜನರ ಮೈಂಡ್ ಏನಪ್ಪಾ ಅಂದ್ರೆ, ಇಲ್ಲೊಂದು ಸಭೆಯಾಗಿ ನಾವು ಕೊಡೋದಿಲ್ಲ, ನಾವೇನ್ ಮಾಡಲ್ಲ, ಯಾರಿಗೂ ಏನೋ ಕೊಡಕ್ಕೂ ಹೋಗಲ್ಲ, ಸುವಾರ್ತೆನ ಕೇಳ್ತಾ ಇರ್ತೀವಿ. ನೋಡಿ, ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಝೂಮ್ ಮೀಟಿಂಗ್ ಮಾಡ್ತಾ ಇದಾರೆ ಸಹೋದರ ಅಂದ್ರೆ, ಅದೊಂದು ತಿಂಗಳಿಗೆ ಇಷ್ಟೊಂದು ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ, ಇಷ್ಟೊಂದು ನಾವು ಕೊಟ್ರೆ ತಿಂಗಳಿಗೆ 1000 ಇಷ್ಟೋ ಇದೆ. ನೋಡಿ, ಅದೆಲ್ಲ ಏನಪ್ಪಾ ಅಂದ್ರೆ, ಉಚಿತವಾಗಿ ಏನು ಸಿಗ್ತಾ ಇಲ್ಲ. ಎಲ್ಲ ಕೂಡ ಏನಾಗಿದೆ, ಅದಕ್ಕೆ ಪೇ ಮಾಡ್ಬೇಕು. ಒಂದು ಪ್ಲೇಸ್ ತಗೊಂಡು ನಾವು ಬಾಡಿಗೆ ತಗೊಂಡಲ್ಲಿ ಸಭೆ ಎಲ್ಲ ಕೂಡ ಕೂಡ್ತೀವಿ ಅಂದ್ರೆ, ತಿಂಗಳಿಗೆ ಬಾಡಿಗೆ ಏನೋ ಕಟ್ಟಬೇಕಾಗುತ್ತೆ. ನೋಡಿ, ಝೂಮ್ಗೂ ಕೂಡ ದುಡ್ಡು ಕೊಡಬೇಕಾಗುತ್ತೆ. ಪ್ರತಿಯೊಂದು ಕೂಡ ಸುವಾರ್ತೆ. ಇದು ಏನಪ್ಪಾ ಅಂದ್ರೆ, ನನ್ನ ಪಾಲು ಸ್ವಲ್ಪ ಇರ್ಲಿ ಅಂತ ನಾವು ಮಾಡ್ತೀವಿ ನೋಡ್ರಿ, ಅದು ಕೂಡ ದೇವ್ರ ಸೇವೆ ಅಲ್ವಾ. ಅಂತ ನೀವೆಲ್ಲ ಮಾಡ್ರಿ ಅಂತ ನಾನು ಯಾರು ಗೆಲ್ತಿಲ್ಲ, ನಿಮ್ಗೆ ದುಡ್ಡು ಕೊಡ್ರಿ ಸೇವೆಗೆ ಅಂತ ಹೇಳ್ತಾ ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಂತ ವಿಷಯ ನನ್ನಲ್ಲಿ ಇದೆ. ನಾನು ಏನಾದ್ರೂ ಮಾಡ್ಬೇಕನ್ಸಿದ್ರೆ ದೇವ್ರ ಮಕ್ಳಿಗೋಸ್ಕರ ಅಂತ ಕೆಲಸಗಳನ್ನ ಮಾಡ್ರಿ. ಅದು ಕೂಡ ನಿಮ್ಮ ಪರಿಶ್ರಮದ ಒಂದು ಫಲವಾಗಿರುತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಈ ಅವಕಾಶಗಳು ನಮ್ಮಲ್ಲಿ ಇರ್ಬೇಕಾದ್ರೆ ದೇವ್ರ ಮಕ್ಳು ಇವತ್ತು ಯಾವ ಮಟ್ಟಿಗೆ ಅದನ್ನ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡೋದಕ್ಕೆ ಮುಂದೆ ಬರೋಣ, ಕಂಟಿನ್ಯೂ ಮಾಡೋಣ. ಓದ್ತೀರಾ? ಓದ್ಬೇಕಾ ಬ್ರದರ್? ಓದಿ ಸಿಸ್ಟರ್. ಮತ್ತು ಕ್ರಿಸ್ತನೊಂದಿಗೆ ಬಾಧೆಯನ್ನು ಅನುಭವಿಸುವುದು ಬಿದ್ದು ಹೋದ ಸ್ಥಿತಿಯಲ್ಲಿ ಎಲ್ಲರಿಗೂ ಸಾಮಾನ್ಯವಾದ ಬಾಧೆಯಲ್ಲವೆಂಬುದನ್ನು ನಾವು ನೋಡಿದ್ದೇವೆ. ಆದರೆ ಅಂತಹ ಬಾಧೆಗಳು ಹೆಚ್ಚು ಕಡಿಮೆ ಕ್ರಿಸ್ತನ ಮಾದರಿಯನ್ನು ಅನುಸರಿಸುವವರಿಗೆ, ಜನಪ್ರಿಯವಲ್ಲದ ಸತ್ಯಗಳನ್ನು ಬೆಂಬಲಿಸುವವರಿಗೆ ಮತ್ತು ಜನಪ್ರಿಯ ಅಸತ್ಯಗಳನ್ನು ಬಹಿರಂಗ ಮಾಡುವವರಿಗೆ ನೇರವಾದ ಫಲಿತಾಂಶವನ್ನು ನೀಡುತ್ತದೆ. ಕ್ರಿಸ್ತನ ಬಾಧೆಗೆ ಇಂಥವುಗಳೇ ಕಾರಣ. ಅಂಥವುಗಳೇ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರಿಗೆ ಒದಗಿ ಬರುವ ಹಿಂಸೆಗಳಿಗೂ ಬಾಧೆಗಳಿಗೂ ಮತ್ತು ನಷ್ಟಗಳಿಗೂ ಕಾರಣವಾಗಿವೆ. ಅವರುಗಳು ಆಗ ಆತನ ಬಾಧೆಗಳಲ್ಲಿ ಸಾಂಗತ್ಯವನ್ನು ಹೊಂದಿದ್ದಾರೆ ಮತ್ತು ಅಂತ್ಯದಲ್ಲಿ ತತ್ವವಿಧಿಗಳಿಗೆ ಪ್ರಾಮಾಣಿಕರಾಗಿರುವವರಿಗೆ ದೊರೆಯುವ ಬಹುಮಾನದಲ್ಲಿ ಪಾಲುದಾರರಾಗುವವರೆಂದು ಎಣಿಸಲ್ಪಡುತ್ತಾರೆ. ಇದು ಸುವಾರ್ಥ ಯುಗದಾದ್ಯಂತ ಕ್ರಿಸ್ತನ ಸಿದ್ಧಾಂತಗಳನ್ನು ಬಿತ್ತಿ ಅದಕ್ಕೆ ನೀರುಣಿಸುವಲ್ಲಿ ಸ್ವಾರ್ಥತ್ಯಾಗದ ಶ್ರಮೆ ಮತ್ತು ನಿಂದನೆಯ ಸಹನೆ ಎಂಬ ಅರ್ಥವನ್ನು ನೀಡುವುದಾಗಿದೆ. ಮತ್ತು ಈಗ ಯುಗದ ಅಂತ್ಯದಲ್ಲಿ ಅದರ ಅರ್ಥ ಈಗ ಪ್ರಗತಿಯಲ್ಲಿರುವ ಸುಗ್ಗಿಯಲ್ಲಿ ಅದೇ ರೀತಿಯಾದ ಸ್ವಾಮಿ ನಿಷ್ಠೆ ಮತ್ತು ಸಹಿಸಿಕೊಳ್ಳುವುದಾಗಿದೆ. ಪ್ರಾಣವನ್ನು ಅರ್ಪಿಸುವುದರಲ್ಲಿಯೂ ಅದು ಸ್ವಾಮಿಯ ಸೇವೆಯಲ್ಲಿ ಮಾಡುವ ಕ್ರಮೇಣವಾದ ಕಾರ್ಯಗಳ ಪ್ರಕ್ರಿಯೆಯಲ್ಲಿ ಬೇಕಾಗಬಹುದಾದರೂ ನಿತ್ಯವೂ ಸಾಯುವುದು ಅಥವಾ ಹತಸಾಕ್ಷಿಯು ತಟ್ಟನೆ ಸಂಭವಿಸುವ ಮರಣಕ್ಕೆ ಒಮ್ಮಿಂದೊಮ್ಮೆಲೆ ತರುವುದಾಗಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್ಸ್. ಓಕೆ, ಇಲ್ಲಿ ಹಲವಾರು ಟೈಮಲ್ಲಿ ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡಿದ್ರೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಅದಕ್ಕೆ ನಾನು ಬೇರೆ ಬೇರೆ ಇದನ್ನೆಲ್ಲ ಸ್ಟಡಿ ಮಾಡಿ ಕೆಲವೊಂದು ಪಾಯಿಂಟ್ಸ್ನ ನಾನು ಮುಂದೆ ಇಡ್ತಾ ಇದ್ದೀನಿ. ಈ ಕನ್ನಡದಲ್ಲಿ ಅದನ್ನ ಒಂದೇ ಒಂದು ಆ್ಯಂಗಲ್ ಮಾತಾಡ್ಕೊಂಡು ಹೋಗ್ತಾರ, ಓದೋರ್ಗೂ ಅರ್ಥ ಆಗಲ್ಲ, ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಟಫ್. ಟ್ರಾನ್ಸ್ಲೇಷನ್ ಯಾವ ರೀತಿ ಮಾಡಿದ್ರು ಗೊತ್ತಿಲ್ಲ. ಅದರಿಂದ ಅದು ಅರ್ಥಗರ್ಭಿತವಾಗಿ ನನ್ನ ಪ್ರಕಾರ ಕೆಲವೊಂದು ವಿಷಯಗಳಿಲ್ಲ. ಸೊ ನಾವು ಅದನ್ನ ಮಾಡೋಣ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕ್ರಿಸ್ತನಿಗೋಸ್ಕರ ಬಾಧೆಯನ್ನು ಅನುಭವಿಸೋದು. ನೋಡಿ, ಮತ್ತೆ ಮತ್ತೆ ನಮಗೆ ಆ ಟಾಪಿಕ್ ತುಂಬಾ ಮುಖ್ಯವಾದ ವಿಷಯ. ಕ್ರಿಸ್ತನಿಗೋಸ್ಕರ ಬಾಧೆಯನ್ನು ಅನುಭವಿಸೋದು ಕೆಲವೊಂದು ಟೈಮಲ್ಲಿ ಅದು ತುಂಬಾ ಕಷ್ಟಕರವಾಗಿರುತ್ತೆ. ನಾವು ಸಭೆಗಳಲ್ಲಿ ಕೂಡ ಕೆಲವೊಂದು ಟೈಮಲ್ಲಿ ನೋಡ್ತೀವಿ, ಕೆಲವರು ಈ ಸಫರಿಂಗ್ ಬಗ್ಗೆ ಮಾತಾಡಿದ್ರೆ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಅಂದ್ರೆ ಸಫರಿಂಗ್ಸ್ ಅಂದ್ರೆ ಕ್ರಿಸ್ತನ ಬಾಧೆಗಳ ಬಗ್ಗೆ ಮಾತಾಡಿದಾಗ ಏನಪ್ಪಾ ಇದು ಕಷ್ಟಗಳ ಬಗ್ಗೆ ಮಾತಾಡ್ತಾರೆ, ಬೇರೆ ಏನೋ ಚೆನ್ನಾಗಿರೋ ಸಬ್ಜೆಕ್ಟ್ನೆಲ್ಲ ಮಾತಾಡಲ್ವಾ ಇವರು. ಬಾಧೆ ಬಾಧೆ ಕಷ್ಟ ಕಷ್ಟ ಅಂತ ಹೇಳ್ಕೊಂಡೇ ಇದ್ರೆ ಹೆಂಗೆ ಅನ್ನೋಂಥದ್ದು ಕೆಲವರ ಒಂದು ಮನಸ್ಥಿತಿ ಆತರ. ಆದ್ರೆ ನಿಜವಾಗ್ಲೂ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡಿರೋರು ಹಾಗಿರಲ್ಲ. ಈ ಬಾಧೆಗಳು ಅಂತ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಹೇಳ್ತಾರಲ್ವಾ, ಶಿಲುಬೆ ಇಲ್ಲದೆ ಸಿಂಹಾಸನವಿಲ್ಲದ, ಬಾಧೆಗಳಿಲ್ಲದೆ ಪರಲೋಕವಿಲ್ಲ ಅನ್ನೋ ರೀತಿಯಲ್ಲಿ ಆ ಶಿಲುಬೆಯಲ್ಲೇ ನಮ್ಗೆ ಸಿಂಹಾಸನವಿದೆ, ಆ ಬಾಧೆಗಳಲ್ಲೇ ನಮ್ಗೆ ಪರಲೋಕವಿದೆ. ಅದನ್ನ ನಾವು ಅಲ್ಲೆಗೆಳೆದ್ರೆ
ಅದಾದ ನಂತರ ಇರುವಂತ ವಿಷಯ ನಮ್ಗೆ ಖಂಡಿತವಾಗ್ಲೂ ಇರಲ್ಲ. ಆದ್ರೆ ಈ ಒಂದು ಬಾಧೆಗಳು ಯಾವ ರೀತಿಯಲ್ಲಿ ದೇವ್ರ ಮಕ್ಕಳಿಗೆ ಬರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸುಮಾರು ಜನರಿಗೆ ಈ ಬಾಧೆಗಳು ಏನಪ್ಪಾ ಅಂದ್ರೆ ಯಾವುದೋ ಬಾಧೆಗಳನ್ನ ಏನ್ ಮಾಡ್ತಾರೆ, ಸತ್ಯಕ್ಕೋಸ್ಕರ ಪಡುವಂತ ಬಾಧೆಗಳಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದಾರೆ. ಯಾವುದು ಸತ್ಯಕ್ಕೋಸ್ಕರ ಪಡುವಂತ ಬಾಧೆ, ಯಾವ್ದು ಕ್ರಿಸ್ತನಿಗೋಸ್ಕರ ಇರುವಂತ ಬಾಧೆ? ಕ್ರಿಸ್ತನಿಗೋಸ್ಕರ ಇರುವಂತ ಬಾಧೆ ಒಂದೇ ಒಂದ್ ಮಾತ್ರ ಕ್ರಿಸ್ತನ ಪ್ರೀತಿಯ ಸರಸ್ವರದೆ, ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ, ಸುವಾರ್ತೆಯ ನಿಮಿತ್ತ ಪಡುವಂತ ಬಾಧೆಗಳಾಗಿರುತ್ತೆ. ಅದು ಮೊದಲನೇ ಒಂದು ಭಾಗ ಅಲ್ವಾ. ಎರಡನೇದಾಗಿ ಸತ್ಯಕ್ಕೋಸ್ಕರ ಪಡುವಂತ ಬಾಧೆಗಳಾಗಿರುತ್ತೆ. ಏನಪ್ಪ ಎರಡಕ್ಕೂ ಡಿಫ್ರೆಂಟ್ ಅಂದ್ರೆ, ಸುವಾರ್ತೆಯನ್ನ ನಾವು ಸಾರ್ಬೇಕಾದ್ರೆ ಯಾವಾಗ್ಲೂ ಕೂಡ ನಾವು ಹೇಳುವಂತ ಸತ್ಯಕ್ಕೆ ಲೋಕದಲ್ಲಿ ಎಲ್ಲೋ ಹೆಸರು ಕ್ರೈಸ್ತರ ಸಭೆ ಮಧ್ಯದಲ್ಲಿ ಒಳ್ಳೆ ಬೆಲೆ ಇರಲ್ಲ ಅಲ್ವಾ. ನಾವು ಸತ್ಯವನ್ನ ಹೇಳಿದಾಗ ನಮ್ಮನ್ನ ನೋಡಿ ಹೋಗಲಿ, ನಮ್ಮನ್ನ ಹಾರೈಸಿ ನಮ್ಗೆ ಏನ್ ಮಾಡಿ ಕರ್ಕೊಂಡೋಗಿ ಎಂತ ಸತ್ಯ ಹೇಳಿದ್ರೆ ಅಂದ್ಬಿಟ್ಟು ತುಂಬಾ ಜನರ ಮುಂದೆ ಮಾತಾಡ್ಸಿ, ಇಂಥ ಸತ್ಯ ಯಾರು ಹೇಳಿಲ್ಲ, ಯಾರು ಪಾಸ್ಟರ್ ಮಾತಾಡಿಲ್ಲ, ಇವರೇ ಗ್ರೇಟ್ ಅಂತ ಯಾರು ಹೇಳೋದು ಇಲ್ಲ. ಕ್ರಿಸ್ತನ ಪ್ರೀತಿಯ ಸರ್, ನಾವು ಸುಮಾರು ಕಡೆ ಸತ್ಯವನ್ನ ಸಾರಕ್ಕೆ ಹೋದಾಗ, ಒಂದು ಕಡೆ ಸತ್ಯವನ್ನ ಸಾರಕ್ಕೆ ಹೋದಾಗ ಬಿಗಿನಿಂಗ್ ಅಲ್ಲಿ ನಾವು ಕೊಟ್ಟ ಪಾಂಪ್ಲೆಟ್ಸ್ ಎಲ್ಲ ನೋಡಿ ನಮ್ಮನ್ನ ಪಾಸ್ಟರ್ ಅಂತ ಕರೀಕ್ ಶುರು ಮಾಡಿ ನಮ್ಮನ್ನ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗೋರು, ಕಾರಲ್ಲೇ ಕರ್ಕೊಂಡ್ ಬಂದ್ ಬಿಡೋದು. ಔಟ್ ಸ್ಟಡಿ ಬೈಬಲ್ 2-3 ಕ್ಲಾಸ್ ಆಯ್ತು, ಏನ್ ಮಾಡಿದ್ರು ಅವರೇ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು, ಹಿಂಗೆ ಮಾಡಿದ್ರು. ಒಂದು ಕ್ಲಾಸ್ ಸಮಯ ಬಂದಾಗ, ಒಂದು ಮುಖ್ಯವಾದ ಡಾಕ್ಟ್ರಿನ್ ಬಂದಾಗ ಅವ್ರಿಗೆ ಗೊತ್ತಾಗ್ಬಿಡ್ತು, ಇದು ನಮ್ಮ ಸತ್ಯಕ್ಕೆ ಸಂಬಂಧಪಟ್ಟದಲ್ಲ. ಇದನ್ನ ನಾವೇನಾದ್ರು ಇವ್ರ ಮಾತನ್ನ ಕೇಳಿದ್ರೆ ನಮ್ಮನ್ನ ಸಭೆಯಿಂದನೇ ಓಡಿಸ್ತಾರೆ, ನಾವು ಸಭೆಗೆ ನಡ್ಸಕ್ಕೂ ಆಗಲ್ಲ ಅಂತ ಸಭೆ ಪಾಸ್ಟ್ರು ಅವರು. ಆದ್ರೆ ಇದರಿಂದ ನಮ್ಗೆ ಯಾವ್ದೇ ಪ್ರಯೋಜನ ಇಲ್ಲ. ಸತ್ಯನ ಕರೆಕ್ಟ್ ಇದೆ, ಆದ್ರೆ ನಮ್ಗೆ ಯಾವ್ದೇ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರು, ಕೊನೆಗೆ ನಮ್ಗೆ ಬನ್ನಿ ಅಂತೂ ಹೇಳಿಲ್ಲ, ಬರ್ಬೇಡಿ ಅಂತೂ ಹೇಳಿಲ್ಲ, ನಮ್ಮನ್ನ ಪಿಕಪ್ ಮಾಡಕ್ಕೂ ಬಡಿಲ್ಲ. ನೀವೇ ಬನ್ರಿ, ನೀವೇ ಟ್ರೈನಲ್ಲಿ ಬಂದು ನೀವೇ ಮಾತಾಡ್ಕೊಂಡು ಹೋಗಿದ್ರೆ ಹೋಗ್ರಿ, ನಮ್ಗೇನು ಅಭ್ಯಂತರ ಇಲ್ಲ, ನಾವ್ ಯಾರು ನಿಮ್ಮನ್ನ ಪಿಕಪ್ ಮಾಡಕ್ಕೂ ಬರಲ್ಲ ಅಂತ ಹೇಳಕ್ ಶುರು ಮಾಡಿದ್ರು. ಸರಿ, ಅದ್ರಲ್ಲಿ ಕೆಲವರು ಆಸಕ್ತಿಯಿಂದ ಕೆಲವರು ಇದ್ರು. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, ಪರಿಶ್ರಮ ಪಟ್ಟು ಹೋದ್ವಿ. ಇಲ್ಲಿಂದ ಟ್ರೈನಲ್ಲಿ ಹೋಗಿ ನಾವೇನ್ ಮಾಡ್ತೀವಿ, ಅಲ್ಲಿಂದ ಆಟೋ ಇಟ್ಕೊಂಡು ಅವರು ಪ್ಲೇಸ್ಗೆ ಹೋಗಿ ಸುವಾರ್ತೆನ ಸಾರದ್ವಿ. ಕೊನೆಗೆ ಏನಾಯ್ತು ಅಂದ್ರೆ, ಅಲ್ಲಿರುವಂತವ್ರು ಪಾಸ್ಟ್ ಏನ್ ಮಾಡಿದ್ರೆ, ಅಲ್ಲಿರೋರಿಗೆ ಕೆಲವರಿಗೆ ಕ್ಲಾಸ್ಗಳಿಗೆ ಬರಕ್ ಹೋಗ್ಬೇಡ್ರಿ, ಕ್ಲಾಸ್ ನಡೆಯಲ್ಲ ಅನ್ನೋ ಕೆಲವೊಂದು ವಿಷಯನ ಹೇಳಿಬಿಟ್ಟಿದ್ದಾರೆ. 2-3 ಕ್ಲಾಸ್ಗೆ ತುಂಬಾ ಜನ ಕ್ರೌಡ್ ಇತ್ತು. ಆಮೇಲೆ ಜನ ಕಡಿಮೆ ಆದ್ರು. ಆಮೇಲೆ ಒಬ್ರು ಬಂದ್ರು. ಕ್ರಮೇಣ ಒಂದ್ಸರಿ ಹೋದಾಗ ಅಲ್ಲಿ ಯಾರು ಕೂಡ ಬರ್ಲಿಲ್ಲ. ನೋಡ್ರಿ ಎಷ್ಟು ಕಷ್ಟ ಆಯ್ತು ಗೊತ್ತಾ ನಮ್ಗೆಲ್ಲ. ಅಟ್ಲೀಸ್ಟ್ ನಮ್ಮನ್ನ ಬರ್ಲೇಬೇಡಿ ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ಟಿದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತಿತ್ತೇನು. ಆದ್ರೆ ನಾವ್ ಇಲ್ಲಿಂದ ಹೋಗಿ ಯಾರು ಇಲ್ದೆ ಕೊನೆಗೆ ಏನಾಯ್ತು ಅಂದ್ರೆ, ಅವಾಗ ನಮ್ಗೆ ಅರ್ಥವಾಯ್ತು, ಓಕೆ ಇವ್ರು ಸತ್ಯ ಕೇಳಕ್ ಇಷ್ಟ ಇಲ್ಲ, ಆದ್ರಿಂದ ಈ ರೀತಿ ಮಾಡ್ತಾ ಇದ್ರ ಅಂದ್ಬಿಟ್ಟು ಕೊನೆಗೆ ಬ್ರದರ್ ಹತ್ರ, ಅವರ ಪಾಸ್ಟ್ ಹತ್ರ ಮಾತಾಡಿದ್ವಿ ಡೈರೆಕ್ಟ್ ಆಗಿ, ಬನ್ನಿ ಕುತ್ಕೊಳ್ಳಿ, ನಿಮ್ಗೆ ಏನಾದ್ರು ಸಮಸ್ಯೆ ಇದೆ, ಏನಾದ್ರು ಸತ್ಯ ಇದೆ ಅಂದ್ಬಿಟ್ಟು. ಅವಾಗ ಅವ್ರು ಹೇಳಿದ ಒಂದು ಮಾತಿದೆ, ಏನಂದ್ರು ಗೊತ್ತಾ, ನೀವ್ ಹೇಳೋದ್ ಸರಿ, ಆದ್ರೆ ನಿಮ್ ಮಾತು ಕೇಳಿದ್ರೆ ನಾವು ಜೀವನ ಮಾಡಕ್ಕಾಗಲ್ಲ ಬ್ರದರ್, ನಮ್ಗೆ ಇಲ್ಲಿ ಮೇಲಿಂದ ನಮ್ಗೆ ಇದಿದೆ, ರಿಸ್ಟ್ರಿಕ್ಷನ್ ಇದೆ, ದಯವಿಟ್ಟು ತಪ್ಪಾಗಿ ತಿಳ್ಕೊಂಬೇಡಿ, ನೀವು ಕ್ಲಾಸ್ ತಗೊಳಕ್ ಹೋಗ್ಬೇಡ್ರಿ ಇನ್ಮೇಲೆ ಅಂತ ಹೇಳ್ಬಿಟ್ರು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೋಚನೆ ಮಾಡ್ರಿ ಯಾವ ರೀತಿ ಇರುತ್ತೆ ಅಂದ್ರೆ, ಕೆಲವೊಂದು ಟೈಮಲ್ಲಿ ನಾವು ಸತ್ಯವನ್ನ ಸಾರಕ್ಕೆ ಹೋದಾಗ ಅದ್ರ ಬೆಲೆ ಈ ರೀತಿ ಇರುತ್ತೆ. ದೇವ್ರ ಮಕ್ಕಳು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಯಾರು ಅದನ್ನ ಏನ್ ಮಾಡಲ್ಲ, ಬೆಲೆ ಕೊಡೋದು ಇಲ್ಲ, ಅದನ್ನ ಜಾಸ್ತಿ ಅದಕ್ಕೆ ವ್ಯಾಲ್ಯೂ ಕೊಡೋದು ಇಲ್ಲ. ಇದೆಲ್ಲ ನಮ್ಗೆ ಏನಾಗುತ್ತೆ ಅಂದ್ರೆ, ಕೆಲವೊಂದು ಟೈಮಲ್ಲಿ ನಷ್ಟಗಳನ್ನ ತಂದು ಕೊಡುತ್ತೆ. ಯಾವ ರೀತಿ ನಷ್ಟ ಅಂದ್ರೆ, ನನ್ನ ಲೈಫಲ್ಲಿ ಯಾವ ತರ ನಷ್ಟ, ನಮ್ಮ ಲೈಫಲ್ಲಿ ಯಾವ ತರ ಬಂತು ಅಂದ್ರೆ, ಇಂಥ ಒಂದು ನಾವು ಇಷ್ಟು ಕಷ್ಟಪಟ್ಟು ಹೋಗಿದ್ದಂತ ಸಮಯ, ಹಣ, ಎನರ್ಜಿನ ಬೇರೆ ಎಲ್ಲಾದ್ರೂ ಯೂಸ್ ಮಾಡ್ಬೋದಾಯ್ತಲ್ವಾ, ಬೇರೆ ಯಾರಿಗ ಸತ್ಯ ಹೇಳಿದ್ರೆ ಯಾರೋ ಬರ್ತಾ ಇದ್ರು, ಇಷ್ಟು ದಿನ ಕಷ್ಟಪಟ್ಟು ಇಷ್ಟೆಲ್ಲ ಸುವಾರ್ತೆ ನಾವು ಬಂದು ಹೋಗಿ ಯಾರೊಬ್ರು ಅದಕ್ಕೆ ಬೆಲೆ ಕೊಡದು ಹೋಗ್ಬಿಟ್ರಲ್ಲ, ನಾವು ಪಟ್ಟಿದ ಕಷ್ಟ ಎಲ್ಲ ವೇಸ್ಟ್ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ತುಂಬಾ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಆದ್ರೂ ಕೂಡ ಬೇರೆ ದಾರಿ ಇಲ್ಲ, ಏನ್ ಮಾಡೋದು, ಮತ್ತೆ ನಾವು ಮುಂದುವರಿಸ್ತೀವಿ. ಮತ್ತೆ ಎಲ್ಲೆಲ್ಲ ಸತ್ಯ ಅವಕಾಶ ಸಿಗುತ್ತೋ, ದೇವ್ರ ಮಕ್ಳು ಇಲ್ಲಿವರೆಗೂ ನಾವು ಸುವಾರ್ತೆ ಹೇಳೋರು ಅಂತ ಒಂದು ಕೆಲ್ಸಗಳೆಲ್ಲ ಹಿಂಗೆ, ನಾವು ಹೋದಾಗ ಯಾವುದೇ ಬೆಲೆಗಿರಲ್ಲ, ವ್ಯಾಲ್ಯೂ ಇರಲ್ಲ ನಮ್ಗೆ. ಆದ್ರೆ ನಾವ್ ಹೇಳುವಂತ ಸತ್ಯ, ನಾವೇನಂತ ದೇವರ ಮುತ್ತಿನ ಹಾಗಿರುವಂತ ವಿಷಯ, ಆದ್ರೆ ಅದಕ್ಕಿರುವಂತ ಬೆಲೆ ಇವತ್ತು ಆ ರೀತಿ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮತ್ತೆ ನೋಡ್ಬೇಕಾದ್ರೆ ತುಂಬಾ ಒಂದು ತ್ಯಾಗಗಳನ್ನ ಮಾಡ್ಬೇಕಾಗುತ್ತೆ. ಆ ತ್ಯಾಗ ಯಾವ ರೀತಿ ಇರುತ್ತೆ ಅಂದ್ರೆ, ಯಾವುದೇ ಕಾರಣಕ್ಕೂ ಈ ಲೋಕದಲ್ಲಿ ನಮ್ಗೆ ಯಾವುದೇ ಪ್ರತಿಫಲ ಸಿಗಲ್ಲ. ಎಲ್ಲ ಪ್ರತಿಫಲ ಎಲ್ಲಿರುತ್ತೆ, ಬರುವಂತ ಲೋಕದಲ್ಲಿ ಇರುತ್ತೆ, ಮುಂದೆ ಬರುವಂತ ಲೋಕದಲ್ಲಿ ಇರುತ್ತೆ. ನಾವು ಸುವಾರ್ತೆನ ಸಾರೋದು ಮಾತ್ರ ಅಷ್ಟೇ ನಮ್ಗೆ. ಅದರಿಂದ ಯಾವುದೇ ಹೊಗಳಿಕೆ, ಯಾವುದೇ ಹೆಸರು, ಯಾವುದೇ ಬಹುಮಾನಗಳು ಭೂಮಿಯಲ್ಲಿ ಸಿಗಲ್ಲ ಅನ್ನೋ ವಿಷಯವನ್ನ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕಾಗುತ್ತೆ. ಅದ್ ಮಾತ್ರ ಅಲ್ಲದೆ, ಈ ಶ್ರಮೆಯನ್ನು ಅನುಭವಿಸೋದು ಕೂಡ ತುಂಬಾ ಮುಖ್ಯ. ಶ್ರಮೆ ಅಂತ ಹೇಳಿದಾಗ ತುಂಬಾ ಮುಖ್ಯವಾದ ವಿಷಯ ನೋಡ್ರಿ. ಈಗ ಝೂಮ್ ಮೀಟಿಂಗ್ ಅಲ್ಲಿ ನಾವು ತಗೊಳ್ಳೋದು ಕೆಲವೊಂದು ಟೈಮ್ ಅಲ್ಲಿ ನಮ್ಗೆ ಎನರ್ಜಿನ ಸೇವ್ ಮಾಡ್ಬೋದು. ಆದ್ರೆ ಸುವಾರ್ತೆ ಸಾರಕ್ಕೆ ಹೋದಾಗ ಕೆಲವರು ಪ್ರಯಾಣ ಮಾಡ್ಬೇಕಾಗುತ್ತೆ, ತುಂಬಾ ದೂರ ಹೋಗ್ಬೇಕಾಗುತ್ತೆ, ಕಷ್ಟವನ್ನು ಅನುಭವಿಸ್ಬೇಕು. ಈಗ ನೀವೇ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ತುಂಬಾ ದೂರ ಕಷ್ಟಪಟ್ಟು ಟ್ರಾವೆಲ್ ಮಾಡಿ ಹೋಗಿ ಅಲ್ಲಿ ಸತ್ಯ ಸಾರಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಗೆ ಒಳ್ಳೆ ಬೆಲೆನೇ ಕೊಡ್ಲಿಲ್ಲ,
ಅವಾಗ ಏನಾಗುತ್ತೆ ನಿಮ್ಗೆ, ನೀವು ಇಷ್ಟು ಕಷ್ಟಪಟ್ಟಿದ್ದು ನಿಮ್ಗೆ ತುಂಬಾ ಕಷ್ಟ ಅನ್ಸ್ಬೋದು. ಇಷ್ಟೊಂದು ನಾವು ಕಷ್ಟಪಟ್ಬಿಟ್ವಾ, ಇವ್ರಿಗೆ ಇಷ್ಟೆಲ್ಲ ಮಾತಾಡೋಕೆ ಹೋಗ್ಬಿಟ್ವಾ, ನಾವು ತಿಳಿದೆ ಯೋಚನೆ ಮಾಡದೆ ಬಂದ್ಬಿಟ್ಟಿದೀವ ಅನ್ನೋಂಥ ಒಂದು ಭಾವನೆಗಳು ನಮ್ಗೆ ಬಂದಿರ್ಬೋದು. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆಲ್ಲ ನಮ್ಗೆ ಅವಶ್ಯಕವಾಗಿ ಬರ್ಬೇಕಾಗಿದೆ. ಯಾಕಂದ್ರೆ ನಮ್ಗೆ ಗೊತ್ತು, ಕರ್ತನಾದ ಯೇಸು ಕ್ರಿಸ್ತನ ಒಂದು ಸೇವೆನ ತಗೊಳ್ಬೇಕಾದ್ರೆ ಎಷ್ಟು ಜನ ಬಂದ್ರು? 5,000 ಜನ ಇದ್ರು ಅಲ್ವಾ? ಆದ್ರೆ ಆತನ ಹಿಂಬಾಲಿಸೋದಕ್ಕೆ ಎಷ್ಟು ಜನ ಬಂದ್ರು ಪ್ರಾಮಾಣಿಕವಾಗಿ ನೋಡಿದಾಗ ತುಂಬಾನೇ ಕಡಿಮೆ ಇದ್ರು. ಕರೆಕ್ಟ್ ಅಲ್ವಾ? ಯೇಸು ಕ್ರಿಸ್ತನ ಹೇಳ್ಬೇಕಾದ್ರೆ, ನೀವು ನನ್ನ ಅದ್ಭುತಗಳನ್ನ ನೋಡಿದ್ರಿಂದ ಅಲ್ವಾ, ನನ್ನ ಮಾತನ್ನ ಕೇಳೋದಕ್ಕಲ್ಲ, ನೀವು ರೊಟ್ಟಿ ತಿಂದ ಕಾರಣದಿಂದ ಅದ್ಭುತಗಳನ್ನ ನೋಡಿ ನಾನು ನನ್ನ ಜೊತೆ ಬಂದ್ರೆ ನಿಮ್ಗೆ ಟೈಮ್ ಸರಿಯಾಗಿ ಊಟ ಸಿಗುತ್ತೆ ಅಂತ ಬರ್ತಾ ಇದ್ದೀರಾ ಅಂತಾನೆ ಹೇಳಿದ್ರು. ತುಂಬಾ ಜನ ಒಂದು ಮನೋಭಾವನೆ ಕೂಡ ಇದೇ ರೀತಿ ಇತ್ತು. ಆದ್ರಿಂದ ದೇವ್ರ ಮಕ್ಕಳು, ನಮಗೆ ಏನಪ್ಪಾ ಅಂದ್ರೆ ಈ ಒಂದು ಡೆತ್, ಈ ಮರಣ ಅನ್ನೋದು ಇಮಿಡಿಯೇಟ್ ಆಗಿ ಬರೋದಲ್ಲ, ದಿನೇ 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 ಸಾಯುವಂಥದ್ದೇ ಈ ಮರಣವಾಗಿರುತ್ತೆ. ದೇವ್ರ ಮಕ್ಕಳು ದಿನೇ ದಿನ ಸಾಯುವಂತ ಅವಕಾಶ ನಮ್ಗಿದೆ ಅಂದ್ಮೇಲೆ ಎಷ್ಟು ಮಟ್ಟಿಗೆ ನಾವು ಸಾಯ್ತಾ ಇದೀವಿ ದೇವರ ಕಾರ್ಯಗಳಲ್ಲಿ, ದೇವರ ಸ್ವಾರ್ಥದಲ್ಲಿ ಎಷ್ಟು ಮಟ್ಟಿಗೆ ನಾವು ಸಾಯ್ತಾ ಇದೀವಿ ಅನ್ನೋದು ಯೋಚನೆ ಮಾಡ್ಬೇಕು. ಅಂದ್ರೆ ಕೃಷ್ಣ ಪ್ರೀತಿ ಸಹೋದರ, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನೀವು ಇಲ್ಲ ನಾನು, ನಾವೆಲ್ಲರೂ ಕೂಡ ಮಾಡುವಂತ ಸುವಾರ್ತೆ ಅಪೊಸ್ತಲರು ಮಾಡಿದಂತ ಸುವಾರ್ತೆಗೆ ಈಕ್ವಲ್ ಅಲ್ಲ. ಯಾಕಂದ್ರೆ ಅವರಷ್ಟು ಶ್ರಮ, ಅವರಷ್ಟು ತ್ಯಾಗ, ಅವರಷ್ಟು ಬಲಿದಾನ ನಾವ್ ಯಾರು ಮಾಡ್ತಾ ಇಲ್ಲ, ಮಾಡಕ್ಕೆ ಅವಕಾಶ ಕೂಡ ಸಿಗ್ತಾ ಇಲ್ಲ ನಮ್ಗೆ. ನೋಡಿ, ಇವಾಗ ನಿಮ್ಗೆ ಈ ಒಂದು ಥರ್ಡ್ ವ್ಯಾಲ್ಯೂಮ್ ತೆಗಿಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಒಂದ್ ವೇಳೆ ಝೂಮ್ ಇಲ್ದೇ ಇದ್ರೆ ನಾನು ತೆಗಿಲೇಬೇಕು ಅಂತ ಒಂದು ಸನ್ನಿವೇಶ ಬಂದಾಗ ನಾನು ಏನ್ ಮಾಡಿರ್ಬೇಕು? ನಿಮ್ಮ ಸ್ಥಳಗಳಲ್ಲಿ ಬಂದು ತೆಗಿಬೇಕಾಗುತ್ತೆ. ಆದ್ರೆ ದೇವರ ಆ ಪರಿಶ್ರಮನ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಇವತ್ತು ಟೆಕ್ನಾಲಜಿ ಅದನ್ನ ಶ್ರಮೆನ ಕಡಿಮೆ ಮಾಡ್ಬಿಟ್ಟಿದೆ. ನನಗೆ ಇಲ್ಲಿ ಇದ್ದ ಕಡೆಯಲ್ಲೇ ನಿಮ್ಗೆ ನೇರವಾಗಿ ನಿಮ್ಮ ಮುಂದೆ ಬಂದು ಏನ್ ಮಾತಾಡಕ್ಕಾಗುತ್ತೋ ಅದನ್ನ ಮಾತಾಡುವಂತ ಅವಕಾಶವನ್ನ ದೇವ್ರ ಟೆಕ್ನಾಲಜಿ ಹೆಂಗ್ ಮಾಡ್ಕೊಟ್ಟಿದ್ದಾರೆ ನೋಡ್ರಿ. ಅವರಷ್ಟು ತ್ಯಾಗ ಮಾಡಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ನಿಜ ಅಲ್ವಾ? ಆದ್ರೂ ಕೂಡ ಸಿಕ್ಕಿರುವಂತ ವಿಷಯದಲ್ಲಿ ತ್ಯಾಗ ಮಾಡಿ ಕ್ರಿಸ್ತನಿಗೋಸ್ಕರ ಆ ಮರಣವನ್ನ ಹೊಂದುವಂತ ಒಂದು ವಿಷಯವನ್ನ ದೇವರ ಮಕ್ಕಳ ಅವಕಾಶವನ್ನ ಯಾವಾಗ್ಲೂ ಕೂಡ ಅದು ಅಲ್ಲೆಗೆಳೆದೆ, ಅದನ್ನ ನಿರಾಕರಿಸದೆ ಅದನ್ನ ಯೂಸ್ ಮಾಡ್ಕೊಬೇಕು ಅನ್ನೋ ವಿಷಯವನ್ನ ಅಲ್ಲಿ ನೋಡ್ತೀವಿ. ಓಕೆನಾ? ಮುಂದುವರ್ಸೋಣ. ಪರಿಗ್ರಹಿತ ಕನ್ಯೆಯಾದ ಸಭೆಯು ಮೊದಲಗಿತ್ತಿ ಕುರಿಮರಿಯ ವಧುವಾಗುತ್ತಾಳೆ. ಆಕೆಯು ಪಾಪರಹಿತವಾಗಿ ಮಾತ್ರವಲ್ಲ, ಆಕೆಯು ಪವಿತ್ರಳಾದರೂ ನಿಷ್ಕಳಂಕಳು, ಯಾವುದೇ ಕಲೆ ಅಥವಾ ಸುಕ್ಕು ಇಲ್ಲದವಳು ಆಗಿರುತ್ತಾಳೆ. ಎಫೆಸ 5:27. ವಿಮೋಚಕನ ಪ್ರೀತಿಯ ಮಹಾ ಚಿಲುಮೆಯಲ್ಲಿ ಹಿಮಕ್ಕಿಂತಲೂ ಬೆಳ್ಳಗಾಗುತ್ತಾಳೆ. ಅದು ಆಕೆಯ ವಿಮೋಚಕನ ಅರ್ಹತೆಯಾಗಿದೆ. ಇದು ಯಾವುದೇ ನೆಲೆಯಲ್ಲಿಯೂ ಅರ್ಹವಾಗಿ ಬಾಳಿಕೆ ಬರುವ ಎಲ್ಲರಿಗೂ ಅಗತ್ಯವಾಗಿದೆ. ಆದರೆ ಕುರಿಮರಿಯ ವಧುವಾಗಲು ಆಕೆಯು ಪರಿಶುದ್ಧಳಾದ ಕನ್ಯೆಯೂ ಆಗಬೇಕಾಗಿರುತ್ತದಲ್ಲದೆ, ಅದರೊಂದಿಗೆ ಪಾಪಭರಿತ ಸಂಬಂಧಗಳಿಂದ, ಲೋಕದ ವನುಪು ವೈಯಾರಗಳಿಂದ ಮುಕ್ತಳಾಗಿರಬೇಕಲ್ಲದೆ, ಅದಕ್ಕಿಂತಲೂ ಬಹಳಷ್ಟು ಹೆಚ್ಚಿರಲೇಬೇಕಾಗುತ್ತದೆ. ಆಕೆಯು ಕರ್ತನನ್ನು ಸಮೀಪವಾಗಿ ಹೋಲುವಂತಿರಬೇಕು, ಬಹು ನಿಕಟವಾಗಿ ಆತನ ಹೆಜ್ಜೆಯ ಜಾಡನ್ನು ಮತ್ತು ಆತನ ಸಮಾಲೋಚನೆಗಳನ್ನು ಅನುಸರಿಸಬೇಕು. ಈ ಕಾರಣದಿಂದ ಆಕೆಯು ಬಾಧೆಯನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಸತ್ಯದ ಮತ್ತು ನೀತಿವಂತಿಕೆಯ ಅದೇ ತತ್ವಗಳ ಸಲುವಾಗಿ ಆತನಂತೆ ಹತಸಾಕ್ಷಿಯೂ ಆಗಬಹುದು. ಆಕೆಯು ತನ್ನಲ್ಲಿ ಮೊದಲಿಂಗನಿಗಾಗಿ ವ್ಯಯ ಮಾಡುವಷ್ಟು ಪ್ರೀತಿ ಮತ್ತು ಆತನ ಹೆಸರು ಮತ್ತು ತತ್ವಗಳ ಬಗ್ಗೆ ದಣಿವಿಲ್ಲದ ಭಕ್ತಿ ಇದೆ ಎಂಬುದನ್ನು, ಆದ ಕಾರಣ ಆತನ ಸಿದ್ಧಾಂತಗಳ ಬಗ್ಗೆ ವಿಧೇಯಳಾಗುವ ಸಲುವಾಗಿ ಲೋಕದ ನಿಂದೆಗೂ ತಿರಸ್ಕಾರಕ್ಕೂ ಸಿದ್ಧಳಾಗಿದ್ದಾಳೆಂಬುದನ್ನು ಸಾಬೀತುಪಡಿಸಬೇಕು. ಹೌದು ಕೃಷ್ಣ, ತುಂಬಾ ಬ್ಯೂಟಿಫುಲ್ ಆದಂತ ಒಂದು ಪಾಯಿಂಟ್, ತುಂಬಾ ಸುಂದರವಾಗಿದೆ. ನಾವು ಆಲೋಚನೆ ಮಾಡಿ ಇದನ್ನ ಅರ್ಥ ಮಾಡ್ಕೊಂಡಾಗ ತುಂಬಾ ತುಂಬಾ ಇಷ್ಟವಾಗುವಂತ ಒಂದು ವಿಷಯ, ಸಂತೋಷವಾದ ವಿಷಯ ಏನಂದ್ರೆ ಇದು ನಮ್ಮ ಬಗ್ಗೆ ಮಾತಾಡ್ತಾ ಇದೆ. ಹೌದು, ನಾವು ಕೂಡ ಕನ್ಯೆಯರಾಗಿರೋದಕ್ಕೆ ಕರೆಯಲ್ಪಟ್ಟಿದ್ದೀವಿ, ಕ್ರಿಸ್ತನ ಮೊದಲಿಗಿತ್ತಿ ಆಗೋದಕ್ಕೆ ಅಲ್ವಾ, ಕುರಿಮರಿಯ ವಧು ಆಗೋದಕ್ಕೆ ನಾವು ಕರೆಯಲ್ಪಟ್ಟಿದ್ದೀವಿ. ಯೋಚನೆ ಮಾಡೋಣ ಒಂದು ವಿಷಯ, ಕ್ರಿಸ್ತನ ಪ್ರೀತಿ ಸಹೋದರರೇ, ಅದ್ರ ಬಗ್ಗೆ ಇರುವಂತ ಒಂದು ಕಲ್ಪನೆ ಇಲ್ಲವೇ ಅದ್ರ ಬಗ್ಗೆ ಇರುವಂತ ಒಂದು ನಮ್ಮ ಜ್ಞಾನದಲ್ಲಿ ಎಟುಕಿರುವಂತ ವಿಷಯಗಳು, ಅದ್ರ ಕುರಿತಾಗಿರುವಂತ ಜ್ಞಾನ, ಇದೆಲ್ಲ ವಿಷಯಗಳನ್ನ ದೇವ್ರ ಮಕ್ಕಳು ಗಮನದಲ್ಲಿ ನೋಡ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ವಿಷಯ ಅಂತೂ ಬರಲೇಬೇಕು, ಹೇಗಾದ್ರೂ ಕ್ರಿಸ್ತನಿಗೆ ಮೊದಲಿಗಿತ್ತಿ ಆಗ್ಬೇಕಪ್ಪ. ಆ ಅವಕಾಶ ನನಗೆ ಸಿಕ್ಕಿದೆ,
ಯಾವುದೇ ಕಾರಣಕ್ಕೂ ಅದನ್ನ ಮಿಸ್ ಮಾಡ್ಕೊಬಾರ್ದು. ಮುಖ್ಯವಾಗಿ ಅದರಲ್ಲಿರುವಂತ ಭಾಗ ಏನಪ್ಪಾ ಅಂದ್ರೆ ಪರಿಶುದ್ಧತೆ, ನಿಷ್ಕಲಂಕ. ನೋಡಿ, ಪರಿಶುದ್ಧತೆ ಅನ್ನುವಂಥ ವಿಷಯ ಯಾವ ಒಂದು ಅರ್ಥವನ್ನು ಕೊಡುತ್ತಂದ್ರೆ ಸೆಟ್ ಅಪಾರ್ಟ್, ಅಂದ್ರೆ ದೇವರಿಗೋಸ್ಕರ ತನ್ನನ್ನು ಪ್ರತ್ಯೇಕಿಸಿಕೊಳ್ಳುವಂತ ಒಂದು ವಿಷಯವನ್ನ ತೋರಿಸ್ಕೊಡುತ್ತೆ. ಇನ್ನು ಕೂಡ ಒಂದು ಒಳ್ಳೆ ಪದ ಇದಕ್ಕೆ ಬರುತ್ತೆ ಕನ್ನಡದಲ್ಲಿ, ತುಂಬಾ ಚೆನ್ನಾಗಿದೆ ಅದು, ಮೀಸಲಾತಿ ಅಂತ. ಮೀಸಲಾತಿ ಅಂದ್ರೆ ರಿಸರ್ವ್ಡ್, ಇವರಿಗೆ ಅದು, ಇವ್ರು ಬಿಟ್ರೆ ಇದು ಯಾರಿಗೂ ಇಲ್ಲ. ಒಂದು ಪ್ಲೇಸ್ ಇದೆ ಅಂದ್ರೆ ಆ ಪ್ಲೇಸ್ ಅವ್ರಿಗೆ ಮಾತ್ರ, ವಸ್ತು ಇದೆ ಅಂದ್ರೆ ವಸ್ತು ಅವ್ರಿಗೋಸ್ಕರ ಮಾತ್ರ. ಹಾಗೆ ನಮ್ಮನ್ನ ದೇವರಿಗೋಸ್ಕರ ಮೀಸಲಾಗಿಡುವಂತ ವಿಷಯ, ನಾವು ಆತನಿಗೆ ಮಾತ್ರ ಅನ್ನೋದು ಪರಿಶುದ್ಧತೆಯ ಒಂದು ಮುಖ್ಯವಾದಂತ ಒಂದು ಅರ್ಥವನ್ನ ಇಲ್ಲಿ ಸೂಚಿಸುತ್ತೆ. ನಿಷ್ಕಲಂಕ ತುಂಬಾ ಒಳ್ಳೆ ಪದವಿದ್ರು ನಮಗೆ ಇದು ಅನ್ವಯ ಮಾಡೋದಕ್ಕೆ ತುಂಬಾ ಕಷ್ಟಕರವಾದಂತ ಪದ. ಯಾಕಂದ್ರೆ ನಾವು ಕಲಂಕದಲ್ಲಿ, ಪಾಪದಲ್ಲಿ ಇರುವಂತ ಜನರಾಗಿದ್ದೀವಿ. ಆದ್ರೆ ದೇವರು ನಮ್ಮನ್ನ ನಮ್ಮ ಪಾಪಗಳನ್ನ ದೃಷ್ಟಿಸಿ ನೋಡದೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ತೊಳೆದು ನಿಷ್ಕಲಂಕವಾಗಿ ಇಟ್ಟಿದ್ದಾರೆ. ದೇವ್ರ ಮಕ್ಕಳು ಮಾಡ್ಬೇಕಾಗಿರೋಂಥ ಒಂದು ವಿಷಯ ಏನ್ ಗೊತ್ತಿದೆಯಾ? ನಾವು ಮಾಡ್ಬೇಕಾಗಿರೋಂಥ ಮುಖ್ಯವಾದ ವಿಷಯ ಆ ರಕ್ತದ ಬೆಲೆ ಏನಂತ ತಿಳ್ಕೊಂಡು ಮತ್ತೆ ಕಲಂಕ ಆಗದೆ ನೋಡ್ಕೊಳ್ಳೋದೇ ತುಂಬಾ ಮುಖ್ಯವಾದಂತ ವಿಷಯ. ನಮ್ಮನ್ನ ಶುದ್ಧ ಮಾಡೋದಕ್ಕೆ ದೇವ್ರು ಬಳಸಿರುವಂತ ವಸ್ತು ಇದೆಯಲ್ಲ, ಆ ವಸ್ತುವಿನ ತ್ಯಾಗ ಮತ್ತೆ ಅದರ ಬೆಲೆನ ತಿಳ್ಕೊಂಡು ಮತ್ತೆ ನನ್ನ ಕಲಂಕ ಮಾಡ್ಕೊಳ್ದೆ ನೋಡ್ಕೊಳ್ತೀವಿ ನೋಡಿ, ಅದು ದೇವರಿಗೆ ತುಂಬಾ ಮೆಚ್ಚುಗೆ ಆದದ್ದು. ದೇವರಿಗೆ ನಾವು ಮಾಡುವಂತ ಪ್ರಯತ್ನ, ಈ ಕಲೆ ಸುಖ ಯಾವುದೂ ಇಲ್ಲದೆ ರೀತಿಯಲ್ಲಿ ನಾವು ನಡ್ಕೊಳ್ಳುವಂತ ವಿಷಯ. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರಿಯರೇ, ಈ ಸೌಂದರ್ಯತೆನ ದೇವ್ರು ನಮ್ಮಲ್ಲಿ ಎದುರು ನೋಡ್ತಾ ಇದ್ರೆ, ಈ ಒಂದು ಒಳಗಿನ ಸೌಂದರ್ಯತೆ ಅಲ್ವಾ? ದೇವ್ರ ಮನಸ್ಸು ಮಾಡಿದ್ರೆ ನಮ್ಮನ್ನ ಯಾವ ರೀತಿ ಬೇಕಾದ ಶರೀರ ಕೊಡ್ಬೋದು ಬಿಡ್ರಿ. ನಾವು ನೋಡಕ್ಕೆ ಅಂದ ಚಂದ ಇಲ್ದೇ ಇದ್ರು ಕೂಡ ದೇವರ ರಾಜ್ಯದಲ್ಲಿ ನಮ್ಮನ್ನ ಸೌಂದರ್ಯವಾದಂತ ದೇಹವನ್ನೇ ಕೊಟ್ಬಿಡ್ಬೋದು. ಅದೇನು ದೊಡ್ಡ ವಿಷಯ ಅಲ್ಲ ದೇವರಿಗೆ, ಅದಕ್ಕೆ ಆಶ್ಚರ್ಯ ಪಡ್ಬೇಡ್ರಿ ಅಂತ ಹೇಳ್ಬಿಟ್ರು. ದೇಹವನ್ನ ಕೊಡೋದು ದೇವರಿಗೆ ಏನು ದೊಡ್ಡ ವಿಷಯ ಅಲ್ಲ. ಬಟ್ ಮನಸ್ಸು ಅಂತ ಗುಣಲಕ್ಷಣ ಪಡ್ಕೊಂಡಿದ್ಯಾ, ಅಂತ ಅಲಂಕಾರವಾಗಿದ್ಯಾ, ಅಂತ ಸೌಂದರ್ಯವನ್ನ ಪಡ್ಕೊಂಡಿದ್ಯಾ, ಹಿಮದಂತೆ ಬೆಲ್ಲಗಾಗಿ ನಮ್ಮನ್ನ ನೋಡ್ಕೊಳ್ಳುವಂತ ಗುಣಗಳು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆಯಾ, ಕ್ರಿಸ್ತರನ್ನ ಹಾಗೆ ರಿಫ್ಲೆಕ್ಟ್ ಮಾಡ್ತಾ ಇದೀವಾ ನೋಡ್ರಿ. ಇದೆಲ್ಲ ಒಂದ್ ರೀತಿಯಲ್ಲಿ ಮಾತಾಡಕ್ಕೆ ತುಂಬಾ ಚೆನ್ನಾಗಿದೆ ಅನ್ಸ್ಬಹುದು ಕ್ರಿಸ್ತನ ಪ್ರಿಯರೇ, ಆದ್ರೆ ಇದು ನಿಜ, ಇದು ನಿಜದಲ್ಲೂ ನಿಜ. ಯಾಕಂದ್ರೆ ನಾವು ನಿಜವಾಗ್ಲೂ ಇದನ್ನ ನಂಬಿ ನಾವು ಮುಂದುವರಿ ಹೇಗಾದ್ರೂ ಆಗ್ಬೇಕಂತ ಹೇಳಿದಾಗ ದೇವರ ಕೃಪೆ, ಸತ್ಯ, ಪವಿತ್ರಾತ್ಮ ಎಲ್ಲ ಕೂಡ ಕೈಗೂಡಿ ಬಂದು ನಮ್ಮನ್ನ ಕೈ ಹಿಡಿದು ನಡ್ಸ್ಕೊಂಡು ಹೋಗುತ್ತೆ ಈ ವಿಷಯಕ್ಕೆ ಅಲ್ವಾ? ನಾವು ನಿಜವಾಗ್ಲೂ ಏನೋ ಆಗ್ಬೋದು, ಆ ಒಂದು ಗುಣಗಳಲ್ಲಿ ಬೆಳೆಯೋದಿಕ್ಕೆ ದೊಡ್ಡ ದೊಡ್ಡ ಅವಕಾಶವಿದೆ, ದೊಡ್ಡ ಕೃಪೆ ಇದೆ, ದೊಡ್ಡ ಸಹಾಯಕ ಹಸ್ತವಿದೆ ನಮ್ಗೆ. ದೇವ್ರ ಮಕ್ಳು ಇದನ್ನೆಲ್ಲ ಗಮನಿಸ್ಬೇಕು. ಆ ಒಂದು ಪರಿಶುದ್ಧ ಅಂತ ಹೇಳಿದಾಗ ದೇವರಿಗೋಸ್ಕರ ಮೀಸಲಾಗಿರೋದು ಒಂದ್ ಕಡೆ ಇದ್ರು, ಆ ಲೋಕದ ಯಾವುದೇ ವಿಷಯದಲ್ಲಿ ನಾವು ಬೀಳದಂತೆ ಇರೋದು ತುಂಬಾ ಮುಖ್ಯವಾದಂತ ವಿಷಯ. ಕಷ್ಟ ಇದೆಯಲ್ಲ ನೋಡಿ. ಈಗ ಒಂದು ಏನಂತೀವಿ ಅಂದ್ರೆ, ಒಬ್ಬ ಸ್ತ್ರೀ, ಲೋಕದ ಸ್ತ್ರೀನ ತಗೊಳ್ಳೋಣ, ಒಬ್ಬ ಕನ್ಯೆ ಸ್ತ್ರೀ ಆಗಿರ್ಬೇಕಾದ್ರೆ ಆ ಕನ್ಯೆಯ ಒಂದು ವಯಸ್ಸಾದ್ಮೇಲೆ ಅವ್ರಿಗೆ ತಂದೆ ತಾಯಿದ್ರು ಏನು ಯೋಚನೆ ಮಾಡ್ತಾರೆ, ಇವ್ರಿಗೆ ಇಮಿಡಿಯೇಟ್ ಆಗಿ ಮದುವೆ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಒಂದು ಕಾಲದಲ್ಲಿ ತಂದೆ ತಾಯಂದ್ರ ಜವಾಬ್ದಾರಿ, ಒಂದು ಭಾಗದಲ್ಲಿ ತಂದೆ ತಾಯಂದ್ರ ಜವಾಬ್ದಾರಿ ತುಂಬಾ ಮುಖ್ಯವಾಗಿದ್ರು, ಲೋಕದ ಕೆಟ್ಟತನ, ಲೋಕದ ದುಷ್ಟತನ ಇನ್ನೊಂದು ಕಾರಣವಾಗಿರುತ್ತೆ ಕ್ರಿಸ್ತನ ಪ್ರಿಯರೇ. ಒಂದ್ ವೇಳೆ ಅದನ್ನ ಹಾಗೆ ಬಿಡೋದ್ರಿಂದ ಏನಾಗ್ಬೋದು, ತುಂಬಾ ಕಷ್ಟದ ಸನ್ನಿವೇಶಗಳು ಬಂದ್ಬಿಡ್ಬೋದು. ಇವತ್ತಿನ ಪರಿಸ್ಥಿತಿ ತುಂಬಾ ಮೋಸವಾಗಿದೆ. ಆ ರೀತಿ ಯೋಚನೆ ಮಾಡ್ತಾರಲ್ವಾ? ಏನಕ್ಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು ಕನ್ಯೆಯರಾಗಿ ಲೋಕದಲ್ಲಿ ಇರುವಂತ ಮಾಂಸಿಕ ಜನರೇ ಇರೋ ಕಷ್ಟವಾಗಿರ್ಬೇಕಾದ್ರೆ ಅದಕ್ಕಿಂತ ಕಷ್ಟವಾದಂತ ವಿಷಯ ನಾವು ಕ್ರಿಸ್ತರನ್ನ ಮದುವೆ ಮಾಡ್ಕೊಳ್ಳೋವರೆಗೂ ನಮ್ಮನ್ನ ಕನ್ಯೆಯರಾಗಿ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟವಾದಂತ ಒಂದು ವಿಷಯ ಅಲ್ವಾ? ಹಾಗಿರ್ಬೇಕಾದ್ರೆ ನಾವು ಆ ಕನ್ಯೆಯರಾಗಿರುವಂತ ವಿಷಯ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಗೊತ್ತಾ? ಯಾವುದ್ರ ಮೇಲೆ ಅವಲಂಬಿತವಾಗಿರ್ಬೋದು? ನಿಜವಾಗ್ಲೂ ನಾವೆಲ್ಲರೂ ಕೂಡ ಕ್ರಿಸ್ತನಿಗೆ ಮೊದಲಿಗಿತಿಯಾಗಿ ಹೋಗ್ತಾ ಇದೀವಿ ಅಂದ್ರೆ, ಆ ಒಂದು ಬುದ್ಧಿಯುಳ್ಳ ಕನ್ಯೆಯರಾಗಿದ್ದೀವಿ ಅಂದ್ರೆ, ಯಾವುದ್ರ ಮೇಲೆ ನಮ್ಮ ಕನ್ಯಾವಸ್ಥೆನ ಕಾಪಾಡ್ಕೊಳ್ಳುವಂತ ವಿಷಯ ಅಡಕವಾಗಿದೆ ಗೊತ್ತಾ? ಯಾವುದ್ರ ಮೇಲೆ ನಾವು ಗಮನ ಕೊಟ್ಟಾಗ ಇದು ಸಾಧ್ಯತೆ ಇದೆ ಗೊತ್ತಾ? ಒಂದೇ ಒಂದು ವಿಷಯ, ನಾವು ಕ್ರಿಸ್ತನನ್ನ ಹೆಚ್ಚಾಗಿ ಪ್ರೀತಿ ಮಾಡೋದ್ರಿಂದ ಮಾತ್ರ. ಇದು ನಿಜದಲ್ಲಿ ನಿಜ ಅಲ್ವಾ? ಈ ಪ್ರಪಂಚದಲ್ಲಿ ಕೂಡ ನೀವು ಕೇಳಿರ್ತೀರಾ, ಪ್ರೀತಿ ಪ್ರೇಮ ಅಂತ ಜನರು ಇರ್ತಾರೆ. ಯೌವನಸ್ಥರದ ಕಾಲದಲ್ಲಿ ಇರುವಂತ ವಿಷಯಗಳೆಲ್ಲ ನಾವು ಕೇಳಿದೀವಿ. ಆ ನಿಜವಾದ ಪ್ರೀತಿ ನಾವು ತೋರಿಸ್ಬೇಕಾದ್ರೆ, ಒಬ್ರಿಗೆ ನಿಷ್ಕಲಂಕವಾದ ಪ್ರೀತಿನ ತೋರಿಸ್ಬೇಕಾದ್ರೆ ಕಾರಣವೇನಿದ್ದಿರ್ಬೋದು? ಒಬ್ಬರ ಮೇಲೆ ಇಟ್ಟಿರುವಂತ ಅಪಾರವಾದ ಪ್ರೀತಿನೇ ಕಾರಣವಾಗಿರ್ಬೇಕು ಅಲ್ವಾ? ನಾವು ಕ್ರಿಸ್ತನಿಗೆ ನಿಷ್ಕಲಂಕವಾದಂತ, ಆ ಪ್ರಾಮಾಣಿಕವಾದಂತ, ಪರಿಶುದ್ಧವಾದ ಪ್ರೀತಿನ ತೋರಿಸೋದಕ್ಕೆ ಯಾವುದು ನಮ್ಗೆ ಅಷ್ಟು ಬಲವನ್ನ ಕೊಡುತ್ತೆ
ಅಲ್ವಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತ ಅಪಾರವಾದಂತ ಪ್ರೀತಿ, ಆ ಪ್ರೀತಿಯೇ ನಮ್ಮನ್ನ ಈ ಕನ್ಯಾವಸ್ಥೆಯಲ್ಲಿ ಕಾಪಾಡ್ಕೊಳ್ಳುತ್ತೆ, ಪರಿಶುದ್ಧರಾಗಿ ಕಾಪಾಡ್ಕೊಳ್ಳುತ್ತೆ. ತ್ಯಾಗ ಮಾಡುವಂತ ವಿಷಯಗಳನ್ನ ಇದ್ರೂ ಕೂಡ ಅದನ್ನ ಸಹಿಸ್ಕೊಳ್ಳುವಂತ ಭಾವನೆನ ಕೊಡುತ್ತೆ. ನಿಂದನೆಗಳ ಅವಮಾನಗಳನ್ನ ಕೂಡ ಏನ್ ಮಾಡುತ್ತೆ? ನಿರಾಕರಿಸುವಂತ ವಿಷಯವನ್ನ ಕೊಡುತ್ತೆ. ಕ್ರಿಸ್ತನಿಗೋಸ್ಕರ ಏನು ಬೇಕಾದ್ರೂ ಸಹಿಸ್ಕೊಳ್ಳಕ್ಕೆ ರೆಡಿ ಅಂತ ಒಂದು ವಿಷಯವನ್ನ ಕೊಡುತ್ತೆ, ಅಲ್ವಾ? ಕ್ರಿಸ್ತನ ಪ್ರೀತಿ ಹೆಸರೇ. ಹಾಗಾಗಿ ಈ ವಿಷಯವನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾವಾಗ ಕ್ರಿಸ್ತನ ಮೇಲೆ ಇರುವಂತ ಪ್ರೀತಿ ನಮ್ಗೆ ಹೆಚ್ಚಾಗಿರುತ್ತೋ, ಕ್ರಿಸ್ತನ ಮೇಲೆ ಇರುವಂತ ಪ್ರೀತಿ ಅಂದಾಗ ನಾವು ಆತನ ಮೇಲೆ ಇರುವಂತ ಪ್ರೀತಿ ಅಲ್ಲ, ಆತ ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದ್ ಮೇಲೆ ನಮ್ಮ ಪ್ರೀತಿ ಹೆಚ್ಚಾಗಿರುತ್ತೆ. ನಾವು ಆತನ ಮೇಲೆ ಪ್ರೀತಿ ಮಾಡೋಕ್ಕಿಂತ ಮೊದಲು ನಮ್ಮನ್ನ ಅವ್ರ ಪ್ರೀತಿ ಎಷ್ಟರ ಮಟ್ಟಿಗೆ ಮಾಡಿದ್ರು, ಆ ಪ್ರೀತಿ ಬೆಲೆ ಎಷ್ಟು ದೊಡ್ಡದು ಅಂತ ನಮ್ಮ ಮೈಂಡ್ ಬಂದ್ರೆ ಮಾತ್ರ ನೆಕ್ಸ್ಟ್ ನಮ್ಮ ಪ್ರೀತಿ ತೋರ್ಸಕ್ಕಾಗುತ್ತೆ. ನಮ್ಮ ಪ್ರೀತಿನ ಯಾವ ರೀತಿ ತೋರ್ಸ್ಕೊಳಕ್ಕಾಗುತ್ತೆ? ಇಷ್ಟು ದೊಡ್ಡ ಪ್ರೀತಿ ತೋರಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರ ನಾನು ಕನ್ಯೆಯಾಗಿ, ಮೊದಲಿಗಿತ್ತಿಯಾಗಿ ಈ ಲೋಕದ ಎಲ್ಲ ವಿಷಯವನ್ನ ಬಿಟ್ಟು ಆತನಿಗೋಸ್ಕರ ಏನೇ ಕಷ್ಟ ಬಂದ್ರು ಸಹಿಸ್ಕೊಂಡು, ನಿಂದನೆ ಅವಮಾನಗಳು ಯಾವುದೇ ಇದ್ರು ಕೂಡ ಸಹಿಸ್ಕೊಂಡು ಆತನ ಪ್ರೀತಿ ಮಾಡ್ತೀನಿ ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಕರೆಕ್ಟ್ ಅಲ್ವಾ? ನೋಡಿ, ಈ ಪ್ರೀತಿಯ ಒಂದು ಚರಿತ್ರೆ ಎಷ್ಟರ ಮಟ್ಟಿಗಿದೆ. ಯೇಸು ಕ್ರಿಸ್ತನಿಗೂ ಸಭೆಯ ಒಂದು ಪ್ರೀತಿಯ ಒಂದು ಚರಿತ್ರೆ ಇದೆಯಲ್ಲ, ಇದು ಇಡೀ ಲೋಕ ಒಂದಿನ ನೋಡುತ್ತೆ. ಯೇಸು ಕ್ರಿಸ್ತನ ಎಷ್ಟರ ಮಟ್ಟಿಗೆ ಸಭೆನ ಪ್ರೀತಿ ಮಾಡಿದ್ರು, ಸಭೆ ಮಕ್ಕಳು ಭೂಮಿಯಲ್ಲಿ ಇರ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ಆತನ ಪ್ರೀತಿ ಮಾಡಿದ್ರು, ಆ ಪ್ರೀತಿಯಲ್ಲಿರುವಂತ ಅಡಕವಾಗಿರುವಂತ ತ್ಯಾಗ ಏನು, ಪರಿಶುದ್ಧತೆ ಏನು, ಬಲಿದಾನವೇನು, ಎಲ್ಲ ವಿಷಯವನ್ನ ಏನ್ ಮಾಡುತ್ತೆ ಲೋಕ ಒಂದ್ಸರಿ ನೋಡುತ್ತೆ. ಅಷ್ಟರ ಮಟ್ಟಿಗೆ ದೇವರ ಮಕ್ಳು ಏನ್ ಮಾಡ್ಬೇಕು? ಇವತ್ತು ನಾವು ನಮ್ಮನ್ನ ಪ್ರೂವ್ ಮಾಡಿ ತೋರಿಸ್ಬೇಕು, ನಿಜವಾಗ್ಲೂ ಕ್ರಿಸ್ತನೇ ನಾನ್ ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ, ಅಲ್ವಾ? ಐ ಲವ್ ಯು ಅಂತ ಹೇಳೋದು ತುಂಬಾ ಈಸಿ. ಜೀಸಸ್ ಐ ಲವ್ ಯು ಅಂತ ಹೇಳೋದು, ಅಲ್ವಾ? ಜೀಸಸ್ ಲವ್ಸ್ ಮೀ ಅಂತ ಹೇಳೋದು. ನಿಜವಾಗ್ಲೂ ನಾವು ಅವ್ರನ್ನ ಪ್ರೀತಿ ಮಾಡ್ತೀವಿ ಅನ್ನೋದನ್ನ ನಮ್ಮ ಗುಣಗಳಲ್ಲಿ ತೋರಿಸ್ಬೇಕು, ನಮ್ಮ ಬಲಿಗಳಲ್ಲಿ ತೋರಿಸ್ಬೇಕು, ನಮ್ಮ ತ್ಯಾಗದಲ್ಲಿ ತೋರಿಸ್ಬೇಕು, ನಮ್ಮ ಸಗಿಸುವೆಯಲ್ಲಿ ತೋರಿಸ್ಬೇಕು. ನಮ್ಮ ನಿಂದನೆಗಳು, ತಿರಸ್ಕಾರಗಳು ಬಂದಾಗ ಅದರ ಎಷ್ಟು ಮಟ್ಟಿಗೆ ಅಂಗೀಕರಿಸಿ ಕ್ರಿಸ್ತನಿಗೋಸ್ಕರ ಅದನ್ನ ಏನೂ ಇಲ್ಲ ಅಂತ ರೀತಿಯಲ್ಲಿ ನೋಡ್ತೀವೋ ಅದ್ರ ಮೇಲೆ ನಾವು ತೋರಿಸ್ಬೇಕಾಗಿದೆ ಅನ್ನೋದನ್ನ ಮರಿದೆ ನಾವಿರೋಣ ಕ್ರಿಸ್ತನ ಪ್ರೀತಿ ಹೆಸರೇ. ಅದರಿಂದ ಇನ್ನು ಕೂಡ ಇದರ ಒಂದು ಉಳಿದಂತ ಭಾಗ ಇನ್ನು ಕೂಡ ತುಂಬಾ ಚೆನ್ನಾಗಿದೆ. ಬರುವಂತ ಸಮಯದಲ್ಲಿ ಅದ್ರ ಬಗ್ಗೆ ನಾವೇನ್ ಮಾಡೋಣ, ಇನ್ನೂ ಸ್ಪಷ್ಟವಾಗಿ ನಾವು ಸ್ಟಡಿ ಮಾಡೋಣ. ದೇವರು ಇವತ್ತಿನ ಪಾಠವನ್ನು ಆಶೀರ್ವದಿಸಲಿ. ಸಮಯ ತುಂಬಾ ಆಯ್ತು. ಕೊನೆಯದಾಗಿ ಇವತ್ತಿನ ರಾತ್ರಿ ಗೀತೆಯಲ್ಲಿ ನಾವು ಓದಿ ಪಾಠವನ್ನು ಮುಗಿಸೋಣ. ಯಾರು ಓದ್ತೀರಾ ರಾತ್ರಿ ಗೀತೆಯನ್ನ? ಯಾರಾದ್ರೂ ಓದ್ತೀರಾ? ಓದಿ ನವಿತಾ ಸಿಸ್ಟರ್. ರಾತ್ರಿಯ ಗೀತೆಗಳು, ಜೂನ್ 17. ತರುವಾಯ ಯೇಸು ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ಸ್ಥಳಕ್ಕೆ ಬಂದು ಅವರಿಗೆ, ನಾನು ಆಚೆ ಕಡೆಗೆ ಹೋಗಿ ಪ್ರಾರ್ಥಿಸುವಾಗ ನೀವು ಇಲ್ಲೇ ಕುಳಿತುಕೊಳ್ಳಿರಿ ಅಂದನು. ಮತ್ತಾಯನು 26ನೇ ಅಧ್ಯಾಯ 36ನೇ ವಾಕ್ಯ. ಕರ್ತನ ಜನರಾಗಿರುವ ನಾವು ಈ ಸುಗ್ಗಿಯ ಸಮಯದಲ್ಲಿ ಸಭೆಯ ಗೆತ್ಸೆಮನೆಗಳಿಗೆ ಹತ್ತಿರವಾಗುತ್ತಿಲ್ಲವೇ? ನಾವು ಈಗಾಗಲೇ ಸಾಕಷ್ಟು ಮಟ್ಟಿಗೆ ಶೋಧನೆಯ ಗಳಿಗೆಯಲ್ಲಿಲ್ಲವೇ? ಶರೀರದ ಕೊನೆಯ ಸದಸ್ಯರು ಸಂಪೂರ್ಣ ಬಲಿಯನ್ನು ಸಲ್ಲಿಸಿ ಶೀಘ್ರದಲ್ಲೇ ತನ್ನ ಶಿರಸ್ಸನ್ನು ಹಿಂಬಾಲಿಸುವುದಿಲ್ಲವೇ? ಈ ಅಗ್ನಿ ಪರೀಕ್ಷೆಗೆ ನಾವು ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದೇವೆ? ನಾವು ನಿದ್ರಿಸುತ್ತಿದ್ದೇವಾ ಅಥವಾ ಅಪೊಸ್ತಲನ ವಾಕ್ಯಗಳನ್ನು ಗಮನಿಸುತ್ತಿದ್ದೇವಾ? ಯಾರು ನಿದ್ರಿಸುತ್ತಾರೋ ಅವರು ರಾತ್ರಿಯಲ್ಲಿ ನಿದ್ರಿಸುತ್ತಾರೆ, ಆದರೆ ಹಗಲಿನವರಾದ ನಾವು ಎಚ್ಚರವಾಗಿ ಶಾಂತತೆಯಿಂದಿರಬೇಕು. ಈ ಕೆಟ್ಟ ದಿನಗಳಲ್ಲಿ ನಾವು ನಿಂತುಕೊಳ್ಳುವಂತೆ ದೇವರ ಸರ್ವಾಯುಧವನ್ನು ಧರಿಸಿಕೊಳ್ಳೋಣ, ಏಕೆಂದರೆ ಶೋಧನೆಯ ಕಾಲವು ಈಗಾಗಲೇ ನಮ್ಮ ಮೇಲಿದೆ ಮತ್ತು ಸಂದೇಹವಿಲ್ಲದೆ ಹತ್ತಿರದ ಭವಿಷ್ಯದಲ್ಲಿ ಇನ್ನೂ ತೀವ್ರವಾದ ಶೋಧನೆಗಳು ನಮ್ಮದಾಗಬಹುದು. ಎಲ್ಲರೂ ಆತನನ್ನು ತೊರೆದು ಓಡಿ ಹೋದರು, ಹಾಗೆ ನಾವು ಸಹ ಸಾಮಾನ್ಯ ಚದುರಿ ಹೋಗುವಿಕೆಯ ಸಮಯಕ್ಕೆ ಸಿದ್ಧರಾಗಿದ್ದೇವಾ? ನಮ್ಮ ಶೋಧನೆಯ ಗಳಿಗೆಯಲ್ಲಿ ನಾವು ಎಷ್ಟು ಧೈರ್ಯವಾಗಿರುತ್ತೇವೆ ಎಂಬುದು ಬಹುಶಃ ನಾವು ನಮ್ಮ ಬೋಧಕನ ಉದಾಹರಣೆಯನ್ನು ಮತ್ತು ಇದಕ್ಕೆ ಮೊದಲು ನಮಗೆ ದೈವಿಕ ಅನುಮೋದನೆ ಇದೆ ಎಂಬ ಸಕಾರಾತ್ಮಕ ದೃಢೀಕರಣದ ಮೇಲೆ ಅವಲಂಬಿತವಾಗಿದೆ. ಹಾಗಿರುವಾಗ ನಾವು ಗೆತ್ಸೆಮನೆಯ ಆ ಕ್ಷಣಗಳನ್ನು ತಪ್ಪಿಸದೆ ಅದು ಕರ್ತನ ಏರ್ಪಾಡಿನಲ್ಲಿ ನಮಗೆ ಬಂದಿದೆ ಎಂದು ತಿಳಿದುಕೊಳ್ಳೋಣ. ಆದರೆ ಮರಣದಿಂದ ತಪ್ಪಿಸಿ ಮಹಿಮೆಯುಳ್ಳ ಮೊದಲ ಪುನರುತ್ಥಾನದಲ್ಲಿ ಎಬ್ಬಿಸಲು ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ನಾವು ಎದುರು ನೋಡೋಣ. ನಮಗೆ ಒಬ್ಬ ಪಕ್ಷವಾದಿ ಇದ್ದಾನೆಂದು, ಸಹಾಯಕನು ಇದ್ದಾನೆಂದು ನೆನಪಿನಲ್ಲಿ ಇಟ್ಟುಕೊಳ್ಳೋಣ.
ಕರ್ತನು ನಮ್ಮ ದೂತನಾಗಿದ್ದು ತಂದೆಯ ಸಂದೇಶವನ್ನು ನಮಗೆ ತಿಳಿಸುತ್ತಾನೆ. ಒಂದು ವೇಳೆ ನಾವು ಆತನ ಪ್ರೀತಿಯಲ್ಲಿ ನೆಲೆಸಿದ್ದರೆ ಕೊನೆಯಲ್ಲಿ ನಮಗೆ ಎಲ್ಲವೂ ಒಳ್ಳೆಯದಾಗುವುದು ಮತ್ತು ಆತನ ಸ್ವಂತ ಬಲಿಯ ಪುಣ್ಯದ ಮೂಲಕ ಆತನು ನಮ್ಮನ್ನು ಜಯಗಳಿಸಲಾಗುವಂತೆ ಹೌದು, ಅಧಿಕ ಜಯಶಾಲಿಗಳಾಗುವಂತೆ ಮಾಡಲು ಆತನು ಚಿತ್ತವುಳ್ಳವನು ಮತ್ತು ಶಕ್ತನೂ ಆಗಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತಿನ ರಾತ್ರಿ ಗೀತೆ ನಮಗೆ ಒಳ್ಳೆ ಪಾಠವನ್ನು ತೋರಿಸ್ಕೊಡ್ತಾ ಇದೆ. ಹೌದು, ನಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಕೇಳಲ್ಪಡ್ತಿದೆ. ಪ್ರಶ್ನೆನ ನಾವೇ ಕೇಳ್ಕೊಳ್ಳೋಣ. ಆ ಪ್ರಶ್ನೆಗಳಿಗೆ ಉತ್ತರ ಏನಪ್ಪಾ ಅಂದ್ರೆ, ನಿಜವಾಗ್ಲೂ ಅಂತ ಪ್ರಶ್ನೆಗಳಿಗೆ ನಾವು ನಿಂತ್ಕೊಂಡಿದೀವಿ ಅಂದ್ರೆ ಕರ್ತನ ಒಂದು ಸಹಾಯವನ್ನ ನಾವು ಪಡಿಲೇಬೇಕಾಗುತ್ತೆ. ಯಾಕಂದ್ರೆ ತರುವಾಯ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ಸ್ಥಳಕ್ಕೆ ಬಂದು ಅವರಿಗೆ, ನಾನು ಆಚೆ ಕಡೆ ಹೋಗಿ ಪ್ರಾರ್ಥಿಸುವಾಗ ನೀವು ಇಲ್ಲೇ ಕೂತುಕೊಳ್ಳಿರಿ ಅಂದನು. ಅಂದ್ರೆ ಯಾವ ರೀತಿಯಲ್ಲಿ ಆ ಒಂದು ಗಳಿಗೆ ಸಮಯ ಬರುತ್ತೆ ಅಂತ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ಆ ಸಮಯದಲ್ಲಿ ನಮ್ಮ ಕರ್ತನು ಏನ್ ಮಾಡಿದ್ರು, ಆ ಕಷ್ಟಾನುಭವದಲ್ಲಿ ಕರ್ತನು ಹೇಗೆ ನಿಂತ್ಕೊಂಡ್ರು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಆತನ ಮೂಲಕ ಬಲವನ್ನ ಪಡ್ಕೊಳ್ಳೋಣ ಅನ್ನೋದು ರಾತ್ರಿ ಗೀತೆ ತುಂಬಾ ಸ್ಪಷ್ಟವಾಗಿ ವಿವರಿಸ್ತಾ ಇದೆ. ಸೊ ಒಂದ್ಸರಿ ಓದ್ರಿ, ತುಂಬಾ ಪ್ರಯೋಜನವಾಗಿರುತ್ತೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನ ಅಂತ್ಯಕ್ಕೆ ತರೋಣ. ನಮ್ಮದಿರುವಂತ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಮಾಡ್ತೇನೆ ಬ್ರದರ್. ಕೇಳಿಸುತ್ತಾ ಬ್ರದರ್? ಕೇಳಿಸುತ್ತೆ ಮಾಡಿ ಮೋಹನ್ ರಾಜ್ ಬ್ರದರ್. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯ ದೇವ್ರೆ, ಮತ್ತೊಂದು ಆರ್ತಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ಸಂಜೆ ವೇಳೆಯಲ್ಲಿ ನಮ್ಮನ್ನು ಪ್ರೀತಿಸಿ ನಮಗಾಗಿ ನೀನು ಕೊಟ್ಟಂತ ಜೀವಳ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ತಂದೆಯ ದೇವ್ರೆ, ಕೊಟ್ಟಂತ ಒಳ್ಳೆ ವಾಕ್ಯಗಳಲ್ಲಿರುವಂತಹ ವಿಷಯಗಳು, ಅನೇಕ ವಿಷಯಗಳನ್ನು ನಮ್ಗೆ ಕಲಿಸ್ಕೊಟ್ಟಿದ್ದೀರಿ. ಕ್ರಿಸ್ತನಿಗಾಗಿ ನಾವು ಶುದ್ಧ ಕನ್ಯರಂತೆ ಸಿದ್ಧರಾಗಲು ಮತ್ತು ಬಲ ಹೊಂದಲು ನಮಗೆ ಕೊಟ್ಟಂತ ಒಳ್ಳೆ ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಬ್ರದರ್ ಅವರನ್ನು ಆಶೀರ್ವಾದ ಮಾಡೋ, ಅವ್ರ ಕುಟುಂಬವನ್ನು ಆಶೀರ್ವದಿಸು ದೇವ್ರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಜ್ಞಾನ ಕೊಡ್ರಿ, ಇನ್ನೂ ಒಳ್ಳೆ ವಾಕ್ಯಗಳನ್ನು ನಮ್ಗೆ ಅವ್ರು ಕಲಿಸ್ಕೊಡ್ಲಿಕ್ಕೆ ಆಗುತ್ತೆ. ಅವ್ರಿಗೆ ನೀವು ಸಹಾಯ ಮಾಡ್ರಂತ ನಾವು ಬೇಡಿಕೊಳ್ಳುತ್ತೇವೆ. ಅದನ್ನು ಕಲಿಯುವಂತ ಒಂದು ಮನಸ್ಸು ನಮ್ಮೆಲ್ಲರಿಗೆ ದಯಪಾಲಿಸಿ ಎಂದು ಬೇಡಿಕೊಳ್ಳುತ್ತೇವೆ. ಹಾಗೆ ಮಾಡಿದ ಸ್ತೋತ್ರ. ಅನೇಕರಿಗಿಂತ ಸಮಯ ಇಲ್ಲ ತಂದೆ, ನಮ್ಗಾದ್ರೂ ನೀನು ಕೊಟ್ಟಿದ್ದೀರಿ, ನಿಮ್ಗೆ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ರಾತ್ರಿಯಲ್ಲಿ ತಂದೆಯ ದೇವ್ರೆ, ನಾವೆಲ್ಲ ಸಹೋದರ ಸಹೋದರಿಯರು ಮತ್ತು ಎಲ್ಲರೂ ಕೂಡ ನಾವು ಸುಖಕರ ನಿದ್ರೆಯನ್ನು ಕಳೆಯುವಂತೆ ಸಹಾಯ ಮಾಡು. ನಾಳಿನ ಒಂದು ಹೊಸ ದಿನವನ್ನು ನೋಡುವಂತ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ನಮ್ಮ ಪರಲೋಕದ ಜೀವವುಳ್ಳ ನಮ್ಮ ತಂದೆಯಾದ ದೇವರೇ. ಆಮೇನ್. ಥ್ಯಾಂಕ್ ಯು ಬ್ರದರ್. Thank you. Thank you, brother.